1,00,000 ಗಿಡಗಳನ್ನು ನಾವು ನಮ್ಮ ಭೂ ವಿಕಾಸದಿಂದ ಉಚಿತವಾಗಿ ಕೊಡಬೇಕು ಅಂತ ಪ್ಲಾನ್. ಯಾಕೆ? ಅದು ಯಾವ ಗಿಡ? ಅದರಿಂದ ಏನು ಲಾಭ? ಮೊದಲಿಗೆ ಉಚಿತವಾಗಿ ಕೊಟ್ಟಾಗ ಅದು ಜನ ಹಚ್ಚಲಿಲ್ಲ ಅಂತ ಕಾನ್ಸೆಪ್ಟ್ ಇತ್ತು. 3 ವರ್ಷದ ಮಗು ಹೆಣ್ಣಿರಲಿ ಗಂಡಿರಲಿ, ಆ ಮಗುವಿನ ಹೆಸರಲ್ಲೇ 111 ಗಿಡಗಳನ್ನು ಲಂಬು ಅಂತಕ್ಕಂಥ 365 ದಿನ ಹಸಿರಿರುತ್ತೆ. ಮತ್ತು ಈಗ ನೀವು ಅವರ ಚಿರಂಜೀವಿಯಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೋದಿತ್ತು, ಇದನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರೆ? ಕಂಪ್ನಿ ಇದ್ರು ಕೂಡ ಅಲ್ಲಿ 12 ಅವರ್ಸ್ ಜಾಬ್ ಇತ್ತು ಸರ್. ಓಕೆ, ಈಗ ಎಲಿಮೆಂಟ್ಸ್ ಅಂತ ಇರುತ್ತೆ, ಹಂತಗಳು ಅಂತ ಇರುತ್ತೆ. ನಿಮ್ಮಲ್ಲಿ ಯಾವ್ಯಾವ ಥರ ಮಾಡಿದಿರಿ? ಮಲ್ಟಿ ಲೇಯರ್ ಕಾನ್ಸೆಪ್ಟಲ್ಲಿ ಓಕೆ, ಒಂದೇ ಎಕರೆಯಲ್ಲಿ ನಾನಾ ಥರದ ಬೆಳೆಗಳು. ಎಷ್ಟು ರೈತರು ನಿಮ್ಮ ಭೂ ವಿಕಾಸದ ಕಾನ್ಸೆಪ್ಟ್ ಅನ್ನು ಒಪ್ಪಿದ್ದಾರೆ, ನಿಮ್ಮ ಜೊತೆಗಿದ್ದಾರೆ? ಈಗ ಹೇಗಿದೆ ಅಂತ ಸರ್, ಈಗ ಈಗಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ಈಗಿನ ಜನರೇಷನ್ ಅವರಿಗೆ ಏನ್ ಬೇಕಿತ್ತು, ಇಮಿಡಿಯೇಟ್ ಅಮೌಂಟ್ಸ್ ಬೇಕು. ಈಗಿನವ್ರು ಸ್ವಲ್ಪ ಏನಂದ್ರೆ ಅವ್ರ ಹತ್ರ ಲೇಬರ್ ಪ್ರಾಬ್ಲಮ್, ಭೂಮಿ ಬೇರೆ ಬೇರೆ ಆಗಿರುತ್ತೆ. ಒಂದ್ ಕಡೆ ಏರೆ ಭೂಮಿ, ಮತ್ತೊಂದ್ ಕಡೆ ಮಸಾರಿ. ಹಂಗೆ ನೋಡೋದಾದ್ರೆ ನೀವು ಈವರೆಗೂ ಯಾವ್ಯಾವ ಪ್ರದೇಶ, ಯಾವ್ಯಾವ ಜಿಲ್ಲೆನಲ್ಲಿ ಮಾಡಿದಿರಿ? ಎಷ್ಟು ಎಕರೆ ಮಾಡಿದಿರಿ? ಇದು ಜಾಸ್ತಿ ನಮ್ಮ ಮಲೆನಾಡಿನಲ್ಲಿ, ಶಿವಮೊಗ್ಗ ಆ ಬೆಲ್ಟಲ್ಲಿ ಚೆನ್ನಾಗಿ ಬರ್ತದೆ. ಯಾವುದು ದಾಲ್ಚಿನ್ನಿ ಸ್ವಲ್ಪ ಚೆನ್ನಾಗಿ ಅದು ಈಲ್ಡ್ ಬರುತ್ತೆ, ಚೆನ್ನಾಗಿ ಅದು ರಿಸಲ್ಟ್ ಬರುತ್ತೆ. ಅದ್ರ ಜೊತೆಗೆ ನಾವು ಏನು ಮಾಡಿದ್ವಿ, ಗದಗ ಕಡೆ ಸ್ವಲ್ಪ ಬಂದ್ವಿ. ಏನು ಕಪ್ಪದ ಗುಡ್ಡ ಇದೆಯಲ್ಲ, ಆ ಕಪ್ಪದ ಗುಡ್ಡದ ಮನೆ ಮ್ಯಾಂಗ್ನೀಸು ಎಲ್ಲ ಇರೋದ್ರಿಂದ, ಕೆಂಪು ಮಣ್ಣು ಇರೋದ್ರಿಂದ ಅಲ್ಲಿ ಕೆಲವೊಂದು ಜನ ಅಡಿಕೆನೂ ಹಚ್ಚಿದ್ರೆ ಚೆನ್ನಾಗಿ ಬಂದಿದ್ದಾವೆ. ಏಳುತ್ತಲೇ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೆಂದುಗಳಿಗೆ ನಡೆದೇನಂತ ಜನಪದಕಾರರು ಒಂದು ಕಡೆ ಒಂದು ಮಾತನ್ನು ಹೇಳ್ಕೊಂಡಿರ್ತಾರೆ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಯಾರು ನೆನೆಬೇಕು ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಹಾಕೊಂಡಾಗ ಭೂತಾಯಿಯನ್ನ ನಾವು ನೆನೆಬೇಕು ಅಂತ. ಅರೆ, ಭೂತಾಯಿನ ನೆನೆದ್ರ ಬಗ್ಗೆ ಈಗ ಯಾಕಪ್ಪ ಮಾತುಕತೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು ವೀಕ್ಷಕರೇ. ಆತ್ಮೀಯವಾಗಿರುವಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡಿಕೊಳ್ತಾ, ಇವತ್ತು ಒಂದು ವಿಶೇಷವಾಗಿರುವಂತಹ ಕಾನ್ಸೆಪ್ಟ್ ಒಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಮಗೆಲ್ಲ ಭೂತಾಯಿಯನ್ನು ಬಿಟ್ರೆ ಜಗತ್ತೇ ಇಲ್ಲ. ಜಗತ್ತಿರೋದೇ ಭೂತಾಯಿಯ ಮೇಲೆ. ಹೆತ್ತ ತಾಯಿಗಿಂತ ಹೊತ್ತ ತಾಯಿ ಕೂಡ ಅಷ್ಟೇ ಶ್ರೇಷ್ಠ ಅನ್ನುವಂಥ ಮಾತನ್ನ ಹೇಳ್ಕೊಂಡು ಬರ್ತಾರೆ. ಆ ನಿಟ್ಟಿನಲ್ಲಿ ಹೆತ್ತ ತಾಯಿಯ ಜೊತೆಗೆ ಹೊತ್ತ ತಾಯಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ, ಆಕೆಯ ಸೇವೆಯನ್ನು ಮಾಡಲಿಕ್ಕೆ, ವಿಕಾಸವನ್ನು ಮಾಡಲಿಕ್ಕೆ ಇಲ್ಲೊಬ್ರು ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಮಗನಿಗೆ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ತಂದೆ ಮಾರ್ಗದರ್ಶನ ಮಾಡುತ್ತಾ ಸನ್ಮಾರ್ಗದಲ್ಲಿ ನಡೆಸಿದಾಗ, ಅದೇ ತಂದೆ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ಮಗ ನನ್ನ ಹಾದಿಯಲ್ಲೇ ಸಾಗಿ ನನಗಿಂತ ಹೆಚ್ಚಿನ ಸಾಧನೆ ಮಾಡಿದ್ರೆ ತಂದೆ ಖುಷಿ ಆಗುತ್ತೆ. ಒಂದ್ ಕಡೆ ಭೂತಾಯಿಯ ಕಾನ್ಸೆಪ್ಟ್, ಮತ್ತೊಂದ್ ಕಡೆ ತಂದೆ ಮಕ್ಕಳ ನಿಜಕ್ಕೂ ಸಾಧನೆ. ಇವತ್ತು ಈ ಸ್ಟೋರಿ ನಿಮಗೆ ತಿಳಿಸ್ಕೊಡ್ತಿದ್ದೆ. ಹಾಗಿದ್ರೆ ಭೂ ವಿಕಾಸ ಅನ್ನುವಂತಹ ಒಂದು ನರ್ಸರಿ ಅಂಡ್ ಫಾರ್ಮಾ ಫೌಂಡೇಶನ್ ಅನ್ನ ಮಾಡ್ಕೊಂಡಿದ್ದಾರೆ ಅವರು. ಆ ಮೂಲಕ ಒಂದ್ ಕಡೆ ಜನರ ಆರೋಗ್ಯ, ಇನ್ನೊಂದ್ ಕಡೆ ದೇಶದ ಸಂರಕ್ಷಣೆ, ಮತ್ತೊಂದು ಕಡೆ ವಿಷಮುಕ್ತ ಭಾರತವನ್ನು ಮಾಡ್ಲಿಕ್ಕೆ ಅವರು ಹೊರಟಿದ್ದಾರೆ. ಅದರೊಟ್ಟಿಗೆ ಕೃಷಿಯಲ್ಲಿ ಖುಷಿ ಕಾಣದ ಕಸಿವಿಸಿಕೊಂಡಿರುವ ರೈತರನ್ನ ಹುಡುಕಿ ಅವರಿಗೆ ಖುಷಿ ಕೊಡುವಂತ ಪ್ರಯತ್ನವನ್ನ ಈ ಭೂ ವಿಕಾಸ ಸಂಸ್ಥೆ ಮಾಡ್ತಾ ಆಗಿದ್ದೆ. ಹಾಗಿದ್ರೆ ಅವ್ರು ಯಾರು, ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಮಹದೇಶ್ವರ್ ಲಿಂಗದಾಳ್ ಅನ್ನುವಂಥವ್ರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶರಣಾರ್ಥಿ. ನಮಸ್ತೆ. ಶರಣಾರ್ಥಿ. ಹಾಗೇನೆ ಅವರ ಚಿರಂಜೀವಿ, ನಾನು ಹೇಳ್ತಾ ಇದ್ದೆ, ತಂದೆ ಮಾಡುವಂಥದ್ದು ದೊಡ್ಡದಲ್ಲ, ಅದರ ಮಗ ಕೂಡ ಪಾಲನೆ ಮಾಡಬೇಕು, ಸಾಧನೆಗೆ ಮುಂದಾಗಬೇಕು ಅನ್ನುವ ತಂದೆಯ ಬೋಧನೆ ಮಗನ ಸಾಧನೆಗೆ ಕಾರಣವಾಗಬೇಕು ಅಂತ ಅವರ ಚಿರಂಜೀವಿ ವೀರೇಶ್ ಕೂಡ ಇದ್ದಾರೆ. ವೀರೇಶ್ ಕಾರ್ಯಕ್ರಮಕ್ಕೆ ಎಸ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಅಂತ ಹೇಳ್ತೀವಿ. ಅಂದ್ರೆ ರೈತರು ಒಕ್ಕದೇ ಇದ್ರೆ ನಾವೆಲ್ಲ ಬಿಕ್ಕೇನೆ ಜೀವ ಬಿಟ್ಟು ಹೋಗ್ಬಿಡ್ಬೇಕಾಗತ್ತೆ. ಅಂತ ಪಾತ್ರವನ್ನ ರೈತರು ವಹಿಸ್ಕೊಳ್ತಾರೆ ಅಂತ. ನಿಮ್ಮನ್ನ ಈ ಭೂ ವಿಕಾಸ ಮತ್ತು ಫಾರ್ಮಾ ಮತ್ತು ನರ್ಸರಿ ಯಾಕೆ ಮಾಡಿದಿರಿ, ಇದ್ರ ಉದ್ದೇಶ ಏನು, ಹಿನ್ನೆಲೆ ಏನು, ಇದೆಲ್ಲವನ್ನ ಮಾತನಾಡಿಸೋಕ್ಕಿಂತ ಮುಂಚೆ ನಿಮ್ಮ ಹಿನ್ನೆಲೆಯನ್ನು, ಅಂದರೆ ನಿಮ್ಮ ಕೌಟುಂಬಿಕ ಹಿನ್ನೆಲೆ, ಶಿಕ್ಷಣ, ವಿದ್ಯಾಭ್ಯಾಸ, ಇಂಥದ್ದೊಂದು ಸಂಸ್ಥೆಯನ್ನು ಮಾಡ್ಲಿಕ್ಕೆ ಏನು ಕಾರಣ, ಅದ್ರ ಬಗ್ಗೆ ಒಂಚೂರು ಮತ್ತೆ ತಿಳ್ಕೊಳ್ಳೋಣ. ನಂತರ ಭೂ ವಿಕಾಸದ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮಸ್ಕಾರ. ಈಗಾಗಲೇ ನಮ್ಮ ಇವರು ಹೇಳ್ದಂಗೆ, ಆನಂದ ಐನೂರು ಸರ್ ಹೇಳ್ದಂಗೆ, ನಾನು ಕೂಡ ಮೊದಲಿಗೆ ಗದಗಿನಲ್ಲಿ ನನ್ನ ಶಿಕ್ಷಣ ಮುಗೀತು. ನಾನು ಕೂಡ ನೌಕರಿ ಮಾಡಬೇಕಂತ ಅನೇಕ ವಿಚಾರಗಳು ಮಾಡಿದಾಗ ಹಲವಾರು ನೌಕರಿಗಳು ಬಂದರೂ ಕೂಡ ನಾನೇನಾದರೂ ಜಗತ್ತಿಗೆ ಏನಾದರೂ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಜೀವನವನ್ನು ಪ್ರಾರಂಭಿಸಿದೆ. ಹಲವಾರು ಪ್ರಯತ್ನಗಳ ನಂತರ ಯಾವುದೇ ನನಗೆ ಒಂದು ಉದ್ದೇಶಗಳು ಈಡೇರತಕ್ಕಂಥ ಕೊನೆಗೆ ನಾನೊಂದು ಪರಿಸರಕ್ಕಾಗಿ ಹೋರಾಟ ಮಾಡಬೇಕಂತೇಳಿ ನಾನು 1997ರಿಂದ ಪ್ರಾರಂಭ ಮಾಡಿದೆ. 1997, 96 ಈ ಥರದಲ್ಲಿ ಮೇಘಾ ಪಾಟ್ಕರ್, ಸುರೇಶ್ ಹೆಬ್ಳಿಕರ್ ಇವರಂಥವ್ರ ಜೊತೆಗೆ ನಾನು ಕೆಲಸ ಮಾಡಿದಾಗ ಜೀವನದಲ್ಲಿ ಮನುಷ್ಯರಿಗೆ ಕೊಡೋದಕ್ಕಿಂತ ಈ ಜಗತ್ತಿಗೆ, ಈ ಭೂ ಜಗತ್ತಿಗೆ ಏನಾದರೂ ಕೊಟ್ಟಲ್ಲಿ ನಾನೊಂದು ಏನಾದರೂ ಸಾಧನೆ ಮಾಡಬೇಕು ಅಂತ ಹೊಂಟಾಗ ಒಂದು 10 ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. ಆ ಸಮಯದಲ್ಲಿ
ಕೆಲವೊಂದು ಹೋರಾಟಗಳನ್ನು ಮಾಡಿದ್ವಿ ಗಿಡಗಳನ್ನು ರಕ್ಷಣೆ ಮಾಡಲಿಕ್ಕೆ. ಆದರೆ ಜನಕ್ಕೆ ಆ ಸಮಯದಲ್ಲಿ ಗಿಡಗಳನ್ನು ಕೊಟ್ಟು ಹಚ್ಚಲಿಕ್ಕೂ ಹೇಳಿದ್ವಿ, ಯಾವ ಥರ ಉಚಿತವಾಗಿ ಕೊಟ್ವಿ. ಆದರೆ ಅನೇಕ ಜನ ಹಚ್ಚಿದ್ರು, ಸಸಿಗಳು ನೆಟ್ಟರು, ಆದರೆ ಎಷ್ಟೋ ಜನ ಅವನ್ನ ಬೆಳೆಸಲಿಲ್ಲ, ಬಚ್ಚಲ ಮೂಲೆಯಲ್ಲಿ ಇಟ್ಬಿಟ್ರು. ಆದರೆ ಕೊನೆಗೆ ಒಂದು ದಿವಸ ನಾನು ಕೆಲವೊಂದು ಇದನ್ನೆಲ್ಲ ಬೇಡಪ್ಪ ಅಂದ್ಬಿಟ್ಟು ಕೆಲವೊಂದು ಬಿಸ್ನೆಸ್ಗಳಿಗೆ ಹೋದಾಗ ನನಗಲ್ಲಿ ಸಕ್ಸಸ್ ಅನ್ನೋದು ಕಾಣಲಿಲ್ಲ. ಕೊನೆಗೆ 2016ರಿಂದ ನಾನು ಈ ಭೂ ವಿಕಾಸ ಫಾರ್ಮಿಂಗ್ ನರ್ಸರಿ ಏನು ಮಾಡಿದೆ. ಅವಾಗೊಂದು ಉದ್ದೇಶ ಇಟ್ಟೆ, ಜನಕ್ಕೆ ಉಚಿತವಾಗಿ ಕೊಟ್ಟರೆ ಗಿಡ ಹಚ್ಚಲ್ಲ ಇವನು, ಅದಕ್ಕೇನಾದರೂ ಸ್ವಲ್ಪ ಅಮೌಂಟ್ ಕೊಟ್ಟರೆ ಯಾಕೆ ಹಚ್ತಾನ ಅಂತ ಕಂಡಾಗ ನಾನೊಂದು ವಿಚಾರ ಬಂತು, ಒಂದು ಬೇರೆ ದೇಶ ಇನ್ವಾಲ್ವ್ಮೆಂಟ್ ಬರ್ತಾನೆ, ಅದಕ್ಕೆ ದುಡ್ಡು ಕೊಟ್ಟೀನಿ ಅಂತ ಅಂದ ತಕ್ಷಣ ಗಿಡ ಹಚ್ತಾನ, ಅದಕ್ಕೆ ನೀರು ಹಾಕ್ತಾನ, ಬೆಳೆಸ್ತಾನ, ಲಾಭ ಬರ್ತದೆ ಮಾಡೋದು. ಅವಾಗ ನಾ ಏನು ಮಾಡಿದೆ, ಹಾಗಾದರೆ ನಾನು ಒಂದು ಕೆಲವೊಂದು ಬೇರೆ ದೇಶದಿಂದ, ಸೌತ್ ಆಫ್ರಿಕಾದಿಂದ ಕೆಲವೊಂದು ಮಹಾಗನಿ ಅಂತಕ್ಕಂಥ ಗಿಡವನ್ನು ನಾನು ಬೇರೆ ಎಲ್ಲ ಕಡೆ ಅಡ್ಡಾಡಿ ಕಂಡು ಹಿಡಿದು ತೊಗೊಂಬಂದೆ. ಅದಕ್ಕೆ ಸುಮಾರು ಫ್ರೀಯಾಗಿ ಕೊಟ್ಟರೆ ಇದನ್ನು ಹಚ್ಚಲ್ಲ ಅಂತ ತಕ್ಷಣ ಅದು ಇದರಲ್ಲಿ ನಮ್ಮ ಬೆಂಗಾಲ್ ದೇಶದಲ್ಲಿ 2016ರಲ್ಲಿ ತಂದೆ. ಅದನ್ನ ಗಿಡಗಳನ್ನು ಕೊಟ್ಟಿವಿ. ಅದಕ್ಕೇನು ಮಾಡಿದ್ವಿ ನೋಡಪ್ಪ, ಈ ಒಂದು ಗಿಡ ಹಚ್ಚಿದರೆ 12 ವರ್ಷದ ನಂತರ ಈ ಒಂದು ಗಿಡ ಏನಿಲ್ಲ ಅಂದ್ರೆ ಒಂದು 25,000 ರೂಪಾಯಿ ಕಿಮ್ಮತ್ತಾಗ್ತದೆ. ಅದಕ್ಕೇನು ಮಾಡೋ ನೀನು, ಈಗ ಒಂದು ಏನಾದರೂ ಬೆಳೆ ಬೆಳೆದ್ರೆ ವರ್ಷಕ್ಕೊಂದು 50,000 ಬರ್ಬೋದು ಇನ್ಕಮ್ ಒಂದು ಎಕರೆಗೆ. ನಿನ್ಗೆ ಒಂದು ಇದು 12 ವರ್ಷದ ನಂತರ ಎಷ್ಟು ಇನ್ಕಮ್ ಆಗ್ತಿಂದು, ಒಂದು 10 ಲಕ್ಷ ಇನ್ಕಮ್ ಆಗ್ಬೋದು ಬೇರೆ. ಆದರೆ ಈ 500 ಗಿಡಗಳನ್ನ ಹಚ್ಚಿದರೆ 12 ವರ್ಷದ ನಂತರ 1 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂತ ಹೇಳಿದ್ವಿ. ಅವಾಗೆಲ್ಲ ಜನ ಮುಗಿಬಿದ್ದು ಸುಮಾರು 2-3 ವರ್ಷ ನಾನು ಗಿಡಗಳು ಹಚ್ಚಿ ಸುಮಾರು 5,000 ಎಕರೆ ಗಿಡಗಳನ್ನು ಹಚ್ಚಿದ್ವಿ ನಾವು. ಅದರ ಜೊತೆಗೆ ಗಂಧ ಹಚ್ಚಿದ್ವಿ, ರಕ್ತಚಂದನ ಹಚ್ಚಿದ್ವಿ, ಹಲವಾರು ಗಿಡಗಳನ್ನು ಮಧ್ಯದಲ್ಲಿ ಹಚ್ಚಿ ಇವತ್ತು ದೊಡ್ಡ ಕಾಡುಗಳು ನಿರ್ಮಾಣವಾಗಿವೆ. ಆದರೆ ಇದೇ ಥರ ಒಂದು 5 ವರ್ಷದ ನಂತರದಲ್ಲಿ ನನ್ನ ಡುಪ್ಲಿಕೇಶನ್ ಹಲವಾರು ಜನ ಮಾಡಿದರು. ಹಲವಾರು ಜನ ಅದಕ್ಕೆ ದುರುದ್ದೇಶದಿಂದ ಇವತ್ತು ನಡೀತಾ ಇವೆ. ಆದರೆ ನನಗೆ ಈ 2023 ನಂತರ ಒಂದು ನಂಗೆ ತಲೆಯಲ್ಲಿ ಬಂತು, 24ರಲ್ಲಿ 25ರಲ್ಲಿ ಇದಕ್ಕೆ ಜನ ಇವತ್ತು ಬರೀ 7-8 ವರ್ಷ ಆಯ್ತು ಈ ಗಿಡಗಳನ್ನ ಹಚ್ಚಿದ್ದೇವೆ, ಏನು ಮಾಡ್ಬೇಕಪ್ಪ, ವ್ಯವಧಾನ ಪೇಷಂಟ್ ಅರ್ನ್ ಮಾಡ್ಬೇಕು, ಗಿಡ ಕಡ್ದು ಬೆಳೆ ಅಂತ ಕೇಳಕತ್ರು. ಅವಾಗ ಏನಪ್ಪ ಇದು, ಏನು ಗಿಡ ಕಡ್ದ್ರಿ ನಾವು ಮಾಡಿದಂಥ ಉದ್ದೇಶ ಈಡೇರಲಿಲ್ಲ ಅಂತ ಹೇಳಿದ ತಕ್ಷಣ ನನ್ನಲ್ಲಿ ತಲೆಯಲ್ಲಿ ಬಂತು, ಜನಕ್ಕೆ ಇನ್ಮೇಲೆ ಸಚಿನೂ ಹಚ್ಚಬೇಕು, ಜಗತ್ತಿಗೆ ಆಕ್ಸಿಜನ್ನು ಕೊಡಬೇಕು. ಇಂಥ ಗಿಡನ ಕಂಡು ಹಿಡಿದಾಗ ನನ್ನ ತಲೆಯಲ್ಲಿ ಬಂದಿದ್ದು ನನಗೆ ದಾಲ್ಚಿನಿ ಅಂತಕ್ಕಂಥ ಒಂದು ಗಿಡ. 5,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ದಾಲ್ಚಿನಿ ಗಿಡ ನಮ್ಮ ದೇಶಕ್ಕೆ ಬ್ರಿಟಿಷ್ ಬಂದಿದ್ದು ಈ ಗಿಡಗಳನ್ನು ಮಸಾಲೆ ತೊಗೊಂಡು ಹೋಗ್ಲಿಕ್ಕೆ, ಮಸಾಲೆ ಐಟಮ್ ಮನೆಗೆ ಹಾಕಿ ಕೊಟ್ಟರೆ ಏನಾಗತ್ತಂತ ಕಂಡು ಹಿಡಿದಾಗ ಈ ದಾಲ್ಚಿನಿ ಗಿಡನೂ ಕೂಡ ಏನು ಲಾಭಪ್ಪ ಅಂದರೆ ಒಂದು ಎಕರೆದಲ್ಲಿ 300 ಗಿಡ ಹಚ್ಬೋದು ಇವತ್ತು 12x12ರಲ್ಲಿ. ಅದ್ರ ಜೊತೆಗೆ ಆದಾಯನೂ ಬರುತ್ತೆ. ಸರ್, ಈಗ ನಾವು ಪ್ರತ್ಯೇಕವಾಗಿ ಮಾತನಾಡ್ತಾ ಹೋಗೋಣ. ಮೊದಲಿಗೆ ನಿಮ್ಮ ಚಿರಂಜೀವಿ ಮಾತಾಡಿ ಸರ್. ಎಸ್ ವೀರೇಶ್ ಅವರೀಗ ನಮ್ಮ ತಂದೆಯವರು ಪೀಠಿಕೆಯನ್ನು ಹಾಕಿದರು. ಓಕೆ ಸರ್. ನಾನು ಆರಂಭದಲ್ಲಿ ಈ ಥರ ಎಲ್ಲ ಸ್ಟಾರ್ಟ್ ಮಾಡಿದೆ, ನಂತರ ಒಂಚೂರು ಅಪ್ಗ್ರೇಡ್ ಮಾಡಿಕೊಂಡೆ, ಇವನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಈಗ ನೀವು ಅವ್ರ ಚಿರಂಜೀವಿಯಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೋದಿತ್ತು, ಇದನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ ಸರ್? ನಾನು ಫಸ್ಟು ನಿಮ್ಮ ಕ್ವಾಲಿಫಿಕೇಶನ್ ಸರ್, ನಾನು ಮುಗಿಸಿದ ಇಂಜಿನಿಯರಿಂಗು ಗುಲ್ಬರ್ಗ PDA ಕಾಲೇಜಲ್ಲಿ ಮುಗಿಸಿದೆ. ಓಕೆ. ಅದಾದಮೇಲೆ ನಾನೇನು ಮಾಡಿದೆ ಅಂದರೆ ಇಂಟ್ರ್ಯೂ ಹೋಗಿ ನಮಗೆ ಬಂತು, ಜಾಬ್ ಬಂತು. ನಮಗೆ ಜಾಬಲ್ಲಿ ಬಂದಾಗ MNC ಕಂಪ್ನಿ ಇದ್ರು ಕೂಡ ಅಲ್ಲಿ 12 ಅವರ್ಸ್ ಜಾಬ್ ಇತ್ತು ಸರ್. ಓಕೆ. ಹೋಗ್ತಾ ಅವರು ನಮ್ಮ ವರ್ಕ್ ನೋಡಿಕೊಂಡು 16 ಅವರ್ಸ್ ಮಾಡಿಬಿಟ್ರು. 16 ಅವರ್ಸ್ ಮಾಡಿ ನಮ್ಮ ದೇಹದಾಗ ಏನು ಯಾಕಂದರೆ ನಾನು ಆಯ್ಕೆ ಮಾಡಿದಂಥ ಬ್ರಾಂಚ್ ಬಂದು ಸಿರಾಮಿಕ್ಸ್. ಆ ಸಿರಾಮಿಕ್ಸ್ ಬ್ರಾಂಚ್ ಹೆಂಗಿದೆ ಅಂತ ಹೇಳಿದ್ರೆ ಯಾವತ್ತಿದ್ರೂ ಹಿಟೆ, ಯಾವುದು ನಿಲ್ಲಂಗಿಲ್ಲ, ಸ್ಟ್ಯಾಂಡಿಂಗಲ್ಲೇ ಇರಬೇಕು. ನಮ್ಮ ಬಾಡಿ ಸಿಕ್ಕಾಪಟ್ಟೆ ಟೈರ್ಡ್ ಆಯಿತು. ಅದಾದಮೇಲೆ ನಮ್ಮ ವರ್ಕ್ ಮೇಲೆ ಅವ್ರು ಏನು ಮಾಡಿದ್ರು, 3 ತಿಂಗಳಿಗೊಮ್ಮೆ ಬೇರೆ ಬೇರೆ ರಾಜ್ಯಕ್ಕೆ ಹಾಕ್ತಾ ಹೋದ್ರು. ಒಂದು 4 ರಾಜ್ಯ ನಾನು ಅಷ್ಟರೊಳಗೆ ನಾನು ಹೋಗ್ತಾ ಏನು ಮಾಡ್ತು, ಲಾಸ್ಟ್ ಮುಂಬೈ ಇದಕ್ಕೆ ಬಂದೆ. ಎಂಡ್ ಬಂದಾಗ ನನ್ನ ಈ ದೇಹದಲ್ಲಿ ಏನೋ ಬದಲಾವಣೆ ಆಗಿ ಆರೋಗ್ಯ ಸ್ವಲ್ಪ ಸಮಸ್ಯೆ ಬಂದು ತಂದೆಯವರಿಗೆ ನಾನು ಫೋನ್ ಮಾಡ್ತೇನೆ, ಅಪ್ಪಾಜಿ ನನಗೆ ಹಿಂಗೆ ಆಗ್ತಾ ಇದೆ ಅಂತ ಒಂದು ಮಾಡ್ತೇನೆ. ಅವರು ಆಲ್ರೆಡಿ ಫೀಲ್ಡಲ್ಲಿ ಇದ್ರು, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದಾದಮೇಲೆ ನಾವು ಈ ಫೀಲ್ಡಿಗೆ ಬಂದು ಅವ್ರು ಕರೆದ್ರು. ಇದ್ರ ಬಗ್ಗೆ ಫಸ್ಟ್ ಅವ್ರ ಜೊತೆ ನಾನು ಹೋದೆ. ಸ್ವಲ್ಪ ದಿನ ನಾವು ಒಂದು 3 ಮಂತ್ಸ್ ಅವ್ರ ಜೊತೆ ಹೋದಾಗ ಸ್ವಲ್ಪ ನನಗೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಿತು. ಬಟ್ ಮುಂದೆ ನಾನು ಮಾಡ್ಬೇಕಲ್ಲ, ಈಗ ಇದನ್ನು ಅವ್ರ ಜೊತೆ ಗೂಡ್ಬೇಕಲ್ಲ. ಅವಾಗ ನಾನು ಏನು ಮಾಡಿದೆ, ನನ್ನ ತಂದೆಯವ್ರು ಒಂದು ಮಾತೇನು ಹೇಳಿದ್ರು ಅಂದರೆ, ಇದು ಮಾಡ್ತೀಯ ಅಂದರೆ ನಿನಗೆ ಏನಾದರೂ ಶ್ರಮ ಪಡೋ ಅಂತ ಹೇಳಿದ್ರು. ವಿತೌಟ್ ನಾನು ಇಲ್ಲದೆ ಹೆಂಗೆ ಹೋಗ್ತೀಯ ಅಂತ ಹೇಳಿದ್ರು. ನಾಲೆಜ್ ತಗೋ, ನೀನು ಹೆಂಗೆ ತೊಗೊಂಡೆ ನಿನ್ನ ಬಿಟ್ಟಿದ್ದು ಅಂತ. ಅವರು ನನ್ನ ಫಸ್ಟ್ ಬೆಳಗ್ಗೆ ಎಬ್ಬಿಸಿ 4 ಗಂಟೆ ಎಬ್ಬಿಸಿ ಕಳಿಸ್ಬಿಡೋರು. ಏನು ಮಾಡ್ತೇವೆ ಗೊತ್ತು, ಹೋಗು ನೀನು
ಏನಾದರೂ ಮಾಡು, ಅದಕ್ಕೆ ತಿಳ್ಕೊಂಬ, ಏನಾದ್ರು ನಾಲೆಜ್ ಮಾಡ್ಕೊ. ಹೋಗ್ತಾ ಹೋಗ್ತಾ 1 ವರ್ಷ ನಾನು ಅದ್ರ ಬಗ್ಗೆನೇ ಪ್ರಕೃತಿ ಜೊತೆನೇ ನಾನು ಕಲಿತೆ. ಫಸ್ಟು ರೈತರ ಜೊತೆ ಭೇಟಿ ಆಗ್ತಿದ್ದೆ ದಿನ, ಅವ್ರದ್ದು ಏನೇನಂತೆಲ್ಲ ಭೇಟಿ ಆಗಿ ಹೋಗ್ತಾ 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 ಒಂದೊಂದು ಗಿಡದ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದಾಗ ಓನ್ಲಿ ನಾನು ಏನು ಮಾಡಿದೆ, ಟೆಕ್ನಿಕಲ್ ಆಗಿ ಅವ್ರ ಜೊತೆ ನಾನು ಸಪೋರ್ಟ್ ಆಗಿ ನಿಂತಿದ್ದೀನಿ ಈಗ ಸದ್ಯಕ್ಕೆ. ಈಗ ಏನೇ ಇದ್ರೂ ಕೂಡ ಅವ್ರದ್ದೊಂದು ಆಶೆ, ನನ್ನೊಂದು ಇದು. ಬಟ್ ಇವಾಗ ಏನಿದೆ ಅಂದ್ರೆ ರೈತರಿಗೆ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಒಂದ್ ರೀತಿ ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರಸೊಬಗು ಅನ್ನೋ ತರ ತಂದೆ ಮಕ್ಕಳ ಈ ಭೂ ವಿಕಾಸದ ಪಯಣ ಆ ರೀತಿ ಹೋಗ್ತಾ ಇದೆ. ಆದ್ರೆ ಏನಾಗ್ತಾ ಇದೆ ಅಂದ್ರೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಬಂದಂತ ಈಗಿನವರು ಈಗಿನ ಜನರೇಷನ್ ಅವ್ರಿಗೆ ಯಾವ ರೀತಿ ಬೇಕು ಅಂದ್ರೆ ಯುವ ರೈತರಾಗಬೇಕು ಅನ್ನೋಂಥವ್ರಿಗೆ ಇಂಥವ್ರಿಗೆ ಯಾವ ರೀತಿ ಬೇಕು ಅಂತ ನಾನು ಎಲ್ಲಾ ತರ ಪ್ರಾಕ್ಟಿಕಲ್ ನಾಲೆಜ್ ತಗೊಂಡು ಈಗ ನಾವು ನರ್ಸರಿ ನಡೆಸ್ತಾ ಇದ್ದೀವಿ. ಎಸ್ ಮಾತನಾಡ್ತೀನಿ ವೀರೇಶ್ ಅವರೇ. ಸರ್, ಈಗ ನೀವು ದಾಲ್ಚಿನ್ನಿ ಬಗ್ಗೆ ಹೇಳ್ತಾ ಇದ್ರಿ. ಈಗ ನಾನು ಕೇಳ್ತಾ ಇರೋದು ಮೊದಲಿಗೆ, ಈಗ ಎಲಿಮೆಂಟ್ಸ್ ಅಂತ ಇರುತ್ತೆ, ಹಂತಗಳು ಅಂತ ಇರುತ್ತೆ. ನಿಮ್ಮಲ್ಲಿ ಯಾವ್ಯಾವ ಥರ ಮಾಡಿದಿರಿ? ಅಂದ್ರೆ ಈಗ ನೀವು ಆಗಲೇ ಹೇಳಿದ್ರಿ 15 ವರ್ಷನೋ 20 ವರ್ಷನೋ ಅವಾಗ ಲಾಭ ಬರೋಕ್ಕಿಂತ ಮುಂಚೆ ಕೆಲ ರೈತರಿಗೆ ಪರಿಸ್ಥಿತಿ ಸರಿ ಇರೋದಿಲ್ಲ. ಅವರೆಲ್ಲ ಆರಂಭದಲ್ಲೇ 1 ವರ್ಷಕ್ಕನೋ 2 ವರ್ಷಕ್ಕನೋ ಅಥವಾ 6 ತಿಂಗಳು ಹೀಗೆ ಬೇಕಂತಾರೆ. ಹಿಂಗೆ ನೀವು ಎಷ್ಟು ವಿಧಗಳನ್ನು ಮಾಡಿಟ್ಕೊಂಡಿದ್ದೀರಿ? ಯಾರ್ಯಾರು ಯಾವ ಥರದ ಪ್ಲ್ಯಾನ್ಸ್ಗಳು ನಿಮ್ಮ ಹತ್ರ ಇವೆ? ಈಗ ದಾಲ್ಚಿನ್ನಿ ಒಂದೇ ಅಲ್ಲ, ದಾಲ್ಚಿನ್ನಿ ಜೊತೆಗೆ 1 ಎಕರೆದಲ್ಲಿ ನಾವು 36 ಮಾಡೆಲ್ ಅಂತ ಮಾಡ್ತೀವಿ. ಅದರಲ್ಲಿ ಒಂದನೇದಾಗಿ ತೆಂಗು ಗಿಡ ಹಚ್ತೀವಿ, ಅದು 3 ವರ್ಷಕ್ಕೆ ಬರ್ತಕ್ಕಂಥ ಗಿಡಗಳನ್ನ ಹಚ್ತೀವಿ. ಅದ್ರ ಜೊತೆಗೆ ಅದರಲ್ಲಿ ದಾಲ್ಚಿನ್ನಿ ಹಚ್ತೀವಿ, ಅದು 3 ವರ್ಷಕ್ಕೆ ಬರುತ್ತೆ. ಅದರಲ್ಲಿ ಪಯಾನಿ ಅಂತಕ್ಕಂಥ ಗಿಡ ಇದೆ. ಆ ಪಯಾನಿ ಅಂತ ಗಿಡ 12 ಫೂಟ್ ಎತ್ತರ ಆಗ್ಲಿಕ್ಕೆ ಬರೀ 1 ವರ್ಷ ಸಾಕು. 12 ಫೂಟಿಂದ ಅದು 50 ಫೂಟ್ ಎತ್ತರ ಬೆಳೀತದೆ. 12 ಫೂಟ್ ಎತ್ತರ ಆದ ತಕ್ಷಣ ಅದಕ್ಕೆ ಕಾಳು ಮೆಣಸಿಸ್ತೀವಿ ನಾವು, ಪೆಪ್ಪರ್ ಅಂತೆಲ್ಲ ಗೊತ್ತಲ್ಲ, ಆ ಕಾಳು ಮೆಣಸು ಅದು ಕೂಡ 3 ವರ್ಷಕ್ಕೆ ಇನ್ಕಮ್ ಬರುತ್ತೆ. ಅದ್ರ ಜೊತೆ ಧೂಪದ ಗಿಡ ಹಚ್ತೀವಿ, ಅದು ಕೂಡ ಕಾಳು ಮೆಣಸು ಹಚ್ಚಲಿಕ್ಕೆ ಬರ್ತದೆ, 3 ವರ್ಷಕ್ಕೆ ಬರುತ್ತೆ. ಅದು ಧೂಪದ ಗಿಡ 5ನೇ ವರ್ಷದ ಅಲ್ಲೂ ಕೂಡ ಒಂದು ಅರ್ಧ kg ಧೂಪ ಬರುತ್ತೆ ಅದರಲ್ಲಿ. ಅದನ್ನು ಕೂಡ ಅರ್ಧ kg ಮಾಡಿದರೆ 1 ಗಿಡದಿಂದ 500 ರೂಪಾಯಿ ಆದಾಯ ಬರ್ತದೆ. ಅದನ್ನು 1 ಎಕರೆ ಸುಮಾರು ಒಂದು 500 ಗಿಡ ಹಚ್ಚಿದರೆ ಒಂದು 500 ರೂಪಾಯಿ ಪ್ರತಿ ವರ್ಷ. ಅದನ್ನು 6ನೇ ವರ್ಷದಿಂದ 1000 ಈ ಥರ ಬರ್ತಾ ಹೋದರೆ 1 ಎಕರೆಲಿ ಒಂದು 500 ಗಿಡ ಧೂಪದ ಗಿಡ ಹಚ್ಚಿದ್ವಿ ಅಂತಿಕೋರಿ ಉದಾಹರಣೆ, ಸಪ್ರೇಟಾಗಿ ಅದು ಕೂಡ ಆದಾಯ ಬರ್ತಕ್ಕಂಥದ್ದು. ಅದಕ್ಕೆ ಧೂಪದ ಗಿಡಕ್ಕೆ ಯಾವುದೇ ಥರದ ಮೆಡಿಸಿನ್ ಬೇಡ, ನೀರು ಬೇಡ, 1-2-3 ವರ್ಷ ಅಂತ ಒಂದು ಗಿಡ ಕೂಡ ಧೂಪದ ಗಿಡ ಇದೆ. ಈ ಥರ ನಾವೇನು ಮಾಡಿದ್ವಿ, ಮಲ್ಟಿ ಲೇಯರ್ ಕಾನ್ಸೆಪ್ಟಲ್ಲಿ 1 ಎಕರೆಯಲ್ಲಿ ನಾನಾ ಥರದ ಬೆಳೆಗಳು ಈ ಥರ ಮಾಡೋದ್ರಿಂದ 3 ವರ್ಷದಲ್ಲಿ ಆದಾಯ ಪಡ್ಕೊಳ್ಳುವುದು. ಎಲ್ಲಾನು 3 ವರ್ಷದ. ಈಗ ನೋಡ್ರಿ, ನಮ್ಗೆ ದಾಲ್ಚಿನ್ನಿ ಅಂತ ನನಗೆ ನೀವು 3 ವರ್ಷ ಸಾಕು, ನಿಂಗೆ 100 ವರ್ಷ ನಾ ಸಾಕ್ತೀನಿ ಅಂತಿದ್ದು ಗಿಡ. ನೀ ಏನು ಮಾಡೋಗಿ ರೈತನಿಗೆ ಹತ್ತದು 100 ವರ್ಷ ನನಗೆ 3 ವರ್ಷ ಸಾಕು, ನಾನು ನಿನ್ನನ್ನು 100 ವರ್ಷ ಬದುಕಿಸ್ತೀನಿ ಅಂತ ಹೇಳಿ ಅಷ್ಟು ಮಕ್ಕಳಿಗೆ ಬದುಕಿಸಲ್ಲ. ಆ ಥರ ಅದು ಒಳ್ಳೆ ಗಿಡ. ಅದರಲ್ಲಿ ಒಂದು ದಾಲ್ಚಿನ್ನಿಲಿ ಲಾಭ ಏನಪ್ಪ, 1ನೇದ್ದು ಮೊಗ್ಗು ಬರುತ್ತೆ, 2ನೇದ್ದು 5ನೇ ವರ್ಷದ ನಂತರ ಚಕ್ಕೆ ಬರುತ್ತೆ, ಅದರಲ್ಲಿ ಎಲೆ ಬರುತ್ತೆ. ಈ ಥರ ಎಲ್ಲ ಥರದ ಆದಾಯ ಇರತಕ್ಕಂಥ ಇದು ಬಂಗಾರದ ಗಿಡ ಇದ್ದಂಗೆ. ಅದಕ್ಕೆ ಯಾವುದೇ ಥರದ ಮೆಡಿಸಿನ್ ಬೇಡ, ಯಾವುದೇ ಥರದ ಏನೂ ನೋಡೋ ಅವಶ್ಯಕತೆ ಇಲ್ಲ, ಕಾಯೋ ಅವಶ್ಯಕತೆ ಇಲ್ಲ. ಯಾರು ಬಂದು ಕಳುವು ಮಾಡಲ್ಲ ಅದನ್ನು. ಯಾಕೆ ಕಳುವು ಯಾಕೆ ಮಾಡಲ್ಲ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಇದೇನಪ್ಪ ಅಂತೇಳಿ. ಈ ಥರ ಇರೋದ್ರಿಂದ ರೈತನಿಗೆ ಎಲ್ಲ ರೀತಿಯಿಂದ ಲಾಭ ಆಗ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ನಮ್ಮ ಭೂ ವಿಕಾಸ ಮತ್ತು ನರ್ಸರಿ ಕೊಡ್ತಾ ಇದೆ. ಈ ಥರದ ಗಿಡಗಳನ್ನು ಸುಮಾರು ನಾವು ಈ ವರ್ಷ ಸುಮಾರು ಒಂದು 500 ಎಕರೆ ಮಾಡಬೇಕಂತ ಹೊರಟಿದ್ದೇವೆ. ಸುಮಾರು 100 ಎಕರೆ ಬುಕ್ಕಿಂಗ್ ಮಾಡಿದ್ದೇವೆ. ಅದರ ತಲುಪಾಗಿ ನಮ್ಮ ಫೀಲ್ಡ್ ವರ್ಕರ್ಸ್ ಮಾಡ್ತಾ ಇದ್ದಾರೆ. ನಿಮ್ಮದು ಕೂಡ ಸಹಾಯದಿಂದ ಅದಲ್ಲಿ ನಾವು 500 ಎಕರೆ ಮಾಡ್ತಾ ಇದ್ದೀವಿ. 500 ಎಕರೆ ಕೊಟ್ಟರೆ ಮುಂದೆ ಅದನ್ನೇ ನಾವು ವಾಪಸ್ ಪಡ್ಕೋಬೇಕು ಅಂತ ವಿಚಾರ ಇದೆ. ಅಂದರೆ ಮಾತನಾಡ್ತೀನಿ ವೀರೇಶ್ ಅವರಿಗೆ, ಇಲ್ಲಿವರೆಗೂ ನಿಮ್ಮ ತಂದೆಯವರಾಗಿರಲಿ, ತಂದೆಯರ ಸಹಕಾರ ತಾವು ಮುಂದೆ ಹೋಗ್ತಾ ಇದ್ರಿ, ಎಲ್ಲೆಲ್ಲಿ ಯಾವ ಭಾಗಗಳಲ್ಲಿ ನೀವು ಮಾಡ್ತಾ ಇದ್ರಿ, ಎಷ್ಟು ರೈತರು ಅಂದ್ರೆ ನಿಮ್ಮ ಭೂ ವಿಕಾಸದ ಕಾನ್ಸೆಪ್ಟ್ ಅನ್ನು ಒಪ್ಪಿದ್ದಾರೆ, ನಿಮ್ಮ ಜೊತೆಗಿದ್ದಾರೆ? ಈಗ ಹೇಗಿದೆ ಅಂತ ಸರ್, ಈಗಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ಈಗಿನ ಜನರೇಷನ್ ಅವರಿಗೆ ಏನ್ ಬೇಕಿತ್ತು, ಇಮಿಡಿಯೇಟ್ ಅಮೌಂಟ್ಸ್ ಬೇಕು. ಈಗಿನವ್ರು ಸ್ವಲ್ಪ ಏನಂದ್ರೆ ಅವ್ರ ಹತ್ರ ಲೇಬರ್ ಪ್ರಾಬ್ಲಮ್ಮು, ವಾಟರ್ ಪ್ರಾಬ್ಲಮ್ಮು, ಏನೋ ಒಂದು ಕೆಲವೊಂದು ಕಾರಣಗಳಿದಾವೆ. ಮೊದಲು ನಾವು ಹೇಗೆ ಬಂದ್ವಿ, ಸ್ಟಾರ್ಟಿಂಗ್ ಅಲ್ಲಿ ಬರೀ ಕಾಡು ಕೃಷಿ ಬಿಟ್ಟರೆ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಮಾಡ್ತಾ ಬಂದ್ವಿ. ಒಂದು ಬೆಳೆ ಬೆಳೀತಾ ಇದ್ದ. ಈಗ ಎಕ್ಸಾಂಪಲ್ ಒಂದು ಮಹಾಗನಿ ಅಂತ ಬಂದ್ಕೊಳ್ಳೆ, ಏನಾಯ್ತು ಅಂದ್ರೆ ಬೆಳೆದ ತಕ್ಷಣ ಏನಾಯ್ತು, ಅವನಿಗೊಂದು 5-6 ವರ್ಷ ಆದ್ಮೇಲೆ ನೆರಳಾಗುತ್ತೆ, ಒಳಗಡೆ ಏನು ಬೆಳೆನೇ ಬರಲ್ಲ. ಅವನಿಗೆ ಏನಾಗುತ್ತೆ, ಹಣದ ಏನೋ ಒಂದು ತೊಂದರೆ ಆಗ್ಬಿಡುತ್ತೆ. ಆಮೇಲೆ ಅದು ಮತ್ತೆ ಇತರ ಬೆಳೆಗಳು ಬೆಳೆಯೋದಿಲ್ಲ. ಬೆಳೆಯೋದಿಲ್ಲ.
ಅವಾಗಿಂದ 15 ವರ್ಷ ಕಾಯ್ಬೇಕು. ಅವಾಗ ಕೆಲವೊಬ್ರು ಕಾಯ್ತಾರೆ, ಕೆಲವೊಬ್ರಿಗೆ ಕಡಿಮೆ ಆದ ಇದ್ದವನಿಗೆ ಆಗಲ್ಲ. ಹೋಗ್ತಾ ಹೋಗ್ತಾ ಏನಂತಂದ್ರೆ ಸ್ವಲ್ಪ ಹಣ್ಣಿನ ಗಿಡಗಳಿಗೆ ಬಂದರು ಮತ್ತೆ ರೈತರು. ಹಣ್ಣಿನ ಗಿಡ ಸ್ವಲ್ಪ ಬಂತು ಎಲ್ಲರೂ ಹಣ್ಣಿನ ಗಿಡನೇ ಬೆಳೆಯಕತ್ತರು. ಅವಾಗ ಏನಾಯ್ತು, ಮಾರ್ಕೆಟ್ ಬಿದ್ದುಬಿಡ್ತು. ಅವಾಗ ಏನಾಯ್ತು, ಆ ಹಣ್ಣಿನ ಗಿಡನ ಸಹಿತ ಕಟ್ ಮಾಡ್ತಾ ಹೋದ. ಅದಾದ ಮೇಲೆ ಕೆಲವೊಬ್ರಿಗೆ ಕ್ವಶನ್ ಬಂತು, ಅಗ್ರಿಕಲ್ಚರ್ ಏನು ಲಾಭ ಇಲ್ಲ. ಅವಾಗ ನಾವೇನು ಮಾಡಿದೆ ಅಂದರೆ 2 ವರ್ಷ ಈ ದಾಲ್ಚಿನ್ನಿಯಲ್ಲೇ ನಾವು ಸ್ಟಡಿ ಮಾಡಿ, ದಾಲ್ಚಿನ್ನಿ ಅಂದರೆ ನಾರ್ಮಲ್ ಏನಂತಾರೆ BSc ಮಾತ್ರ ಅಂತ ಗೊತ್ತಿದೆ. ಹಾಗೆ ಮುಂದೆ ಹೇಳ್ತೀನಿ ನಾನು ಹೇಗೆ ಯಾವ ರೀತಿ ನಾವು ನಮ್ಮದೇ ನರ್ಸರಿ ಇದೆ, ಒಂದೇನು ಬ್ರ್ಯಾಂಡ್ ಇದೆ ನಮ್ಮ ದಾಲ್ಚಿನ್ನಿದು ಗಿಡದ್ದು ಹೇಳ್ತಾ ಹೋಗ್ತೀವಿ. ಹಾರ್ಟಿಕಲ್ಚರ್ ಅಂತ ಬಂದಾಗ ದಾಲ್ಚಿನ್ನಿ ಅಂದರೆ ಏನು, ಇದೊಂದು ಕಾಡು ಗಿಡ ಇರೋದ್ರಿಂದ ಇದಕ್ಕೇನು ಲೋ ಮೇಂಟೆನೆನ್ಸು, ಆಮೇಲೆ 3rd ಇಯರ್ 100% ಇನ್ಕಮ್ಮು. ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಒಂದು 7-8 ವರ್ಷಕ್ಕೆ ಒಂದು 8 ರಿಂದ 10 ಲಕ್ಷ ಇನ್ಕಮ್ ಅಂತ 100% ಬಂದೇ ಬರುತ್ತೆ. ಎಷ್ಟು ಎಕರೆದಲ್ಲಿ? 1 ಎಕರಲ್ಲೇ ಮಾಡ್ಬೋದು. ಹೌದಾ? ಅಂದರೆ ಅದು 7-8 ವರ್ಷಕ್ಕೆ ಒಂದು ಫಸ್ಟಿಗೆ ಏನಂತ 3-4 ಹಂತವಾಗಿ ಅಂದ್ರೆ ಇಳುವರಿ ಕಡಿಮೆ ಇದೆ. ಹೋಗ್ತಾ ಅವ್ನು ಬರುತ್ತೆ. ಮುಂದೆ ಅದು ಹೇಗೆ ಏನಂತ ಇಳುವರಿ ಹೇಗೆ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಮಾರ್ಕೆಟ್ ಬಗ್ಗೆ. ಅದಾದಮೇಲೆ ಇದು ಯಾವುದು ಸಿಂಗಲ್ ಮೊನೋಪೋಲಿ ಅಂತ ಬರುತ್ತೆ. ಇನ್ನು ನೆಕ್ಸ್ಟ್ ಮಲ್ಟಿ ಲೇಯರ್ ಅಂತ ಬರುತ್ತೆ. ಮಲ್ಟಿ ಲೇಯರ್ ಎದಕ್ಕೆ ಮಾಡಿದ್ರು ಅಂತ ಹೇಳಿದ್ರೆ, ಈಗ ಕೆಲವೊಬ್ರು ಅಂತಾರೆ ನಮ್ದು ಈ ಭೂಮಿ ಈ ಥರ ಇದೆ, ಈ ಥರ ಇದೆ. ಬಟ್ ಭೂಮಿ ಏನು ಕೇಳ್ತದೆ ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಬೇಕು, ಅದು ಸ್ನೇಹಿತರನ್ನ ಕೇಳುತ್ತೆ. ಆ ಸ್ನೇಹಿತರನ್ನ ಕೇಳಿದಾಗ ಅದಕ್ಕೇನು ಬೇಕು, ದಾಲ್ಚಿನ್ನಿ ಒಂದು ಹೆಸರೇ ಕೆಲವೊಂದು ಟೈಮ್ ಸಕ್ಸಸ್ ಆಗುತ್ತೆ, ಕೆಲವೊಂದು ಟೈಮ್ ಕೆಲವರಿಗೆ ಅದು ಇಷ್ಟ ಆಗಲ್ಲ. ನಾವು ಮಲ್ಟಿ ಲೇಯರ್ ಅಂತ ಮಾಡಿದಾಗ ಒಂದೊಂದು 36 ಮಾಡೆಲ್ ಮಾಡಿ ಅದರಲ್ಲಿ 9 ಪೋಟಿಗೆ 36 ಮಾಡೆಲ್ ಯಾಕೆ ಆ ಥರ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಜಗತ್ತಿಗೆ ಅಂದರೆ ಸರ್ ಉತ್ತರಾಯಣ ದಕ್ಷಿಣ ಅಂತ ಇದೆ. ನಮ್ಮ ಭೂಮಿ ಏನು ತಿರುಗುತ್ತೆ, ಆ ತಿರುಗಬೇಕಾದ್ರೆ ಬಿಸಿಲು ಗಾಳಿ ಇದೇ ದಿಕ್ಕಿಗೆ ಇದೇ ಡಿಗ್ರಿನೇ ಇರಬೇಕಂತ ಇದೆ. 9 ಒಂದು ಒಳ್ಳೆ ನಂಬರ್ಸ್ ಅಲ್ಲ. ಒಂದು ಆ ಬಿಸಿಲು ಏನು ಬೆಳಗ್ಗೆ ನಾವು ಬೀಳ್ತದಲ್ಲ, ಸೂರ್ಯನ ಕಿರಣಗಳು ಫೋಟೋಸಿಂಥಸಿಸ್ಗೆ ಅದು ಹೆಲ್ಪ್ ಆಗುತ್ತೆ. ಅಂದರೆ ಮೇಲೆ ಬಿಸಿಲು ಬೀಳೋದಿರ್ಬೋದು, ಫೋಟೋಸಿಂಥಸಿಸ್ ಹೆಲ್ಪ್ ಆಗಿ ಅದು ಗ್ರೋಯಿಂಗ್ ಇರ್ಬೋದು, ಇಳ್ಳು ಚೆನ್ನಾಗಿ ಬರುತ್ತೆ, ಬೆಳಕು ಗಾಳಿ ಕರೆಕ್ಟ್ ಬೀಳುತ್ತೆ. ಅದಕ್ಕಾಗಿ ನಾವು 36 ಮಾಡೆಲ್ ಮಾಡಿದ್ವಿ. ಆಮೇಲೆ ಈ ಥರ ತೆಂಗು, ಅಡಿಕೆ, ಬಾಳೆ ಎಲ್ಲನೂ ಮಾಡ್ಬೋದು ಸರ್. ಸಮಗ್ರ ಕೃಷಿ ಅಂತಾರಲ್ಲ, ಅದನ್ನ ಮಾಡಿಸ್ತೀರಿ? ಸಮಗ್ರ ಕೃಷಿನೇ. ಬಟ್ ಎಲ್ಲರೂ ಮೊದಲು ಸಮಗ್ರ ಕೃಷಿ ಅಂದರೆ ಶ್ರೀಗಂಧ, ಮಹಾಗನಿ, ರಕ್ತಚಂದ್ರ ಇದಷ್ಟೇ ತಿಳ್ಕೊಂಡಿದ್ವಿ. ಬಟ್ ಈ ಸಮಗ್ರ ಕೃಷಿ ಈ ಥರ ಅಲ್ಲ. ನೀವೇನೇ ಬೆಳೆ ಬೆಳೀರಿ ಅದರಿಂದ ನಿಮಗೆ ದುಡ್ಡು ಗಳಿಸ್ರಿ. ನಾವು ಅಂದ್ರೆ 1 ವರ್ಷದ ಬೆಳೆನೂ ಬೆಳಿಬೋದು, 2 ವರ್ಷದ ಬೆಳೆ, 4 ವರ್ಷ, ಈ ಥರ ನಾನು ಮುಂದೆ ಹೋಗ್ತಾ ಅದ್ರ ಬಗ್ಗೆ ನಾನು ರೈತರಿಗೆ ಹೇಳ್ತಾ ಹೋಗ್ತೇನೆ ಸರ್. ಓಕೆ ಎಸ್ ಸರ್. ಈಗ ಚಿರಂಜೀವಿ ಮಾತನಾಡೋ ಸಂದರ್ಭದಲ್ಲಿ ಈ ದಾಲ್ಚಿನ್ನಿ ಬಗ್ಗೆ 2 ವರ್ಷ ಸ್ಟಡಿ ಮಾಡಿದ್ವಿ ಅಂತ ಹೇಳಿದ್ವಿ. ಆ ಥರ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟನ್ನು, ಅಂದ್ರೆ ಈಗ ಭೂಮಿ ಬೇರೆ ಬೇರೆ ಆಗಿರುತ್ತೆ, ಒಂದು ಕಡೆ ಏರೆ ಭೂಮಿ, ಮತ್ತೊಂದು ಕಡೆ ಮಸಾರಿ, ಹಂಗೆ ನೋಡೋದಾದರೆ ನೀವು ಈವರೆಗೂ ಯಾವ್ಯಾವ ಪ್ರದೇಶ, ಯಾವ್ಯಾವ ಜಿಲ್ಲೆನಲ್ಲಿ ಮಾಡಿದಿರಿ, ಎಷ್ಟು ಎಕರೆ ಮಾಡಿದಿರಿ, ಆ ಜನರ ಕಡೆ ಅಂದರೆ ಯಾವ ಮಣ್ಣಿನಲ್ಲಿ ಏನು ಬೆಳೆ ಬೆಳೆದ ರೈತ ಏನು ಹೇಳ್ತಾ ಇದ್ದಾನೆ, ಏನು ಪ್ರಸ್ತುತ ಸ್ಥಿತಿಗತಿ ಏನಿದೆ ನಿಮ್ಮದು? ಇದು ಜಾಸ್ತಿ ನಮ್ಮ ಮಲೆನಾಡಿನಲ್ಲಿ ಶಿವಮೊಗ್ಗ ಆ ಬೆಲ್ಟಲ್ಲಿ ಚೆನ್ನಾಗಿ ಬರ್ತದೆ. ಯಾವುದು ದಾಲ್ಚಿನ್ನಿ ಸ್ವಲ್ಪ ಚೆನ್ನಾಗಿ ಅದು ಈಲ್ಡ್ ಬರುತ್ತೆ, ಚೆನ್ನಾಗಿ ಅದು ರಿಸಲ್ಟ್ ಬರುತ್ತೆ. ಅದ್ರ ಜೊತೆಗೆ ನಾವು ಏನು ಮಾಡಿದ್ವಿ, ಗದಗ ಕಡೆ ಸ್ವಲ್ಪ ಬಂದ್ವಿ. ಏನು ಕಪ್ಪದ ಗುಡ್ಡ ಇದೆಯಲ್ಲ, ಆ ಕಪ್ಪದ ಗುಡ್ಡದ ಮನೆ ಮ್ಯಾಂಗ್ನೀಸ್ ಎಲ್ಲ ಇರೋದ್ರಿಂದ, ಕೆಂಪು ಮಣ್ಣು ಇರೋದ್ರಿಂದ ಅಲ್ಲಿ ಕೆಲವೊಂದು ಜನ ಅಡಿಕೆನೂ ಹಚ್ಚಿದ್ರೆ ಚೆನ್ನಾಗಿ ಬಂದಿದ್ದಾವೆ. ಕೆಲವು ಜನಕ್ಕೆ ನಾವು ಅಡಿಕೆನೇ ಬೇಡ ಅಂತ ಹೇಳಿಬಿಟ್ವಿ. ಅಡಿಕೆನೇ ಬೇಡ, ಅಡಿಕೆ ಬದಲಿ ಮಿಕ್ಸ್ ಮಾಡ್ರಿ ಅಂತ ಹೇಳಿ ಇಲ್ಲೊಂದು ಬಾಲ್ಯ ಅವಸರಲ್ಲಿ ಮಾಡಿದ್ದೇವೆ. 7 ಎಕರೆ ಜಮೀನಲ್ಲಿ ನಾವೇನು ಮಾಡಿದ್ದೀವಿ, 5 ಎಕರೆ ದಾಲ್ಚಿನ್ನಿ ಮಾಡಿದ್ವಿ. 1500 ಗಿಡ ದಾಲ್ಚಿನ್ನಿ, ಅದ್ರ ಜೊತೆಗೆ ಬಾಳೆ. ಅಂದ್ರೆ 3 ವರ್ಷಕ್ಕೆ ಆದಾಯ, 1 ವರ್ಷಕ್ಕೆ ಆದಾಯ ಅದು ಯಾವುದು ಬಾಳೆ. 1 ವರ್ಷ, 2 ವರ್ಷ, 3 ವರ್ಷ ಬಾಳೆ ಬರುತ್ತೆ. ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ, ಪಯಾನಿ ಅಂತ ಹಚ್ಚಿದ್ದೇವೆ. ಒಂದು 2,000 ಪಯಾನಿ. ಟೋಟಲಿ 7 ಎಕರೆಯಲ್ಲಿ ಪಯಾನಿ, ಬಾಳೆ ಮತ್ತು ದಾಲ್ಚಿನ್ನಿ 3 ಬೆಳೆಗಳನ್ನು ಹಾಕಿ 3 ವರ್ಷಕ್ಕೆ ರಿಸಲ್ಟ್ ಸಿಗುವಂಥದ್ದು. ಅದು 1 ವರ್ಷಕ್ಕೆ ಬಾಳೆ ಬರುತ್ತೆ, ಅದರ ಆದಾಯ ಸಿಕ್ತು. 1 ವರ್ಷದ ನಂತರ ದಾಲ್ಚಿನ್ನಿ ಇದು 1 ವರ್ಷದ ನಂತರ ಪಯಾನಿ ಎತ್ತರ ಆಗುತ್ತೆ. ಅದಕ್ಕೇನು ಹಚ್ಚಿದ್ರು, ಕಾಳು ಮೆಣಸು ಹಚ್ತಾರೆ. ಅದು 18 ತಿಂಗಳು ಅದು ಚದು 3ನೇ ವರ್ಷಕ್ಕೆ ಅದು ಸ್ಟಾರ್ಟ್ ಆಯಿತು. 3ನೇ ವರ್ಷಕ್ಕೆ ನಮ್ಮ ದಾಲ್ಚಿನ್ನಿ ಬಂತು. ಅಂದರೆ 1 ವರ್ಷಕ್ಕೆ ಬರುವಂಥದ್ದು ಬಾಳೆ, ಅದು 3ನೇ ವರ್ಷ ತೆಗೆದು ಬಿಡ್ತೀವಿ. ಅಂದರೆ ಈಗ ಬಾಳೆ ತೆಗೆದ ಜಾಗದಲ್ಲಿ ಮತ್ತೊಂದು ಗಿಡ ನೆಡ್ಬೋದು ಅವನು. ಯಾವಾಗ 3 ವರ್ಷದ ನಂತರ ಅದಕ್ಕೂ ಆಪ್ಷನ್ ಇರುತ್ತೆ. ಈ ಥರ ಮಿಕ್ಸ್ ಆಗಿ ಇರ್ತಕ್ಕಂಥ ಇಲ್ಲಿ ನಾವು ಹೆಚ್ಚಾಗಿ ಕೆಂಪು ಭೂಮಿಯಲ್ಲಿ ಮಾಡ್ತಾಯಿದ್ವಿ. ಎರೆ ಭೂಮಿಗೆ ಏನು ಮಾಡ್ತೀವಿ, ಎರೆ ಭೂಮಿ ಇದೆ ಅಂತಂದ್ರೆ ಅಲ್ಲಿ ಕೆಂಪು ಮಣ್ಣು ಹಾಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಡಿಕೆ ಕೂಡ ಇವತ್ತೇನಾಗಿದೆ, ಇಡೀ ಎಲ್ಲಿ ಕಾಲು ಹಿಡಿದೀವಿ ಅಲ್ಲಿ ಅಡಿಕೆನೇ ಅದ. ಈ ಅಡಿಕೆ ಬೆಳೆದ್ರೆ ಮುಂದೊಂದು ದಿವಸ ತೊಂದರೆ ಆಗೋದಿಷ್ಟೇ. ಅಡಿಕೆ ಮಧ್ಯದಲ್ಲಿ ಕೂಡ ಏನು ತೊಂದರೆ ಆಗುತ್ತೆ,
ಈ ಅಂತರ್ಜಲ ಕಡಿಮೆ ಆಗ್ತದೆ. ಸರ್ ಈಗ ಅಡಿಕೆಯಿಂದ ಅಂತರ್ಜಲ ಏನಾಗಿದೆ ಕಡಿಮೆ ಆಗ್ತದೆ. ಪ್ಲೀಸ್ ಹೇಳಿ ವೀರೇಶ್. ಈಗ ಅಡಿಕೆ ಏನಾಗಿದೆ ಅಂದ್ರೆ ಅದು ಏಕದಳ ಧಾನ್ಯ ಅಂತ ಹೇಳ್ತೀವಿ ಸರ್. ಅದು ಏನಂದ್ರೆ ಒಂದು ಇದ್ರ ಮೇಲೆ ಅವಲಂಬಿತ ಆಗಿದೆ. ಒಂದು ಅದಕ್ಕೆ ನೀರು ಬೇಕೇ ಬೇಕು, ಆಮೇಲೆ ಸೆಕೆಂಡ್ ಅದಕ್ಕೆ ಗೊಬ್ಬರ ಮಾಡಲೇಬೇಕು. ಈಗ ಬಹಳ ಮಾಡಿದಾಗ ಏನಾಗುತ್ತೆ, ಏಕದಳ ಧಾನ್ಯ ಇರೋದ್ರಿಂದ ರೋಗಗಳು ಬೇಗ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಏನಾಗುತ್ತೆ, ಸ್ಪ್ರೇ ಹೊಡೆಯೋದು. ಈಗ ರೈತ ಒಂದು ಅಡಿಕೆ ಬೆಳೆದಂದ್ರೆ ಮಿನಿಮಮ್ ಒಂದು 7 ವರ್ಷ ಆದ್ರೂ ಕಾಯಲೇಬೇಕು. ಆ 7 ವರ್ಷ ಕಾದ ಮೇಲೆ ಏನಾದ್ರು ರೋಗ ಬಂತು, ಏನೋ ಒಂದು ಬರಗಾಲ ಬಂತು, ಪ್ರವಾಹ ಬಂತು, ಏನೋ ಒಂದು ಆಗಿ ಅವ್ನ ತೋಟನೇ ಹೋಯ್ತು ಅಂದರೆ ಆ 7 ವರ್ಷ ಮತ್ತೆ ರಿಟರ್ನ್ ಅವನಿಗೆ ಬರೋದಿಲ್ಲ. ನಾವು ರೈತರಿಗೆ ಹೇಳ್ತೀವಿ, ಅಡಿಕೆ ಕೆಲವೊಂದ್ಸತಿ ಕೆಲವೊಬ್ಬರಿಗೆ ಅದನ್ನು ನಾವು ಒಪ್ಸೋಕ್ಕಾಗಲ್ಲ, ಇಲ್ಲ ನಾವು ಇನ್ನೊಬ್ರು ಹೇಳೋ ಮಾರ್ಗದರ್ಶನ ಕೊಡ್ತೀವಿ, ನಾವು ಮಾಡ್ತೀವಿ ಅಂತಾರೆ. ನಮ್ದು ಏನು ಅಡಿಕೆ ಬೆಳಿತೀರಾ, ಅದ್ರ ಒಳಗಡೆ 500 ಗಿಡ ಒಳಗಡೆ ಇವಾಗೊಂದು 200 ಅಥವಾ 250 ಇದನ್ನು ಮಾಡಿ, ಇನ್ನು 200 ಅಡಿಕೆ ಮಾಡಿ. ಅವಾಗ ಏನಾಗುತ್ತೆ, ಇನ್ ಕೇಸ್ ಏನಾದರೂ ಬ್ಯಾಲೆನ್ಸ್ ಮಾಡಿ. ಯಾಕಂದರೆ ಒಂದು ನಮಗೆ ನೀರು ಬೇಕು ಸರ್. ಮುಂದೆ ಹೋಗ್ತಾ ಹೋಗ್ತಾ ಇವ್ರು ಏನು ಮಾಡ್ತಾರೆ, ಅತಿ ಆಸೆಗೆ ರೈತರು ಏನು ಮಾಡ್ತಾರೆ, ಬೋರ್ವೆಲ್ ಹಾಕ್ತಾ ಇದ್ದಾರೆ. ಈಗ ಅವ್ರಿಗೆ ಮುಂದಿನ ಎಫೆಕ್ಟ್ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಂದೇನೆಂದರೆ ಇಳ್ಳು ಜಾಸ್ತಿ ಬರಲಿ ಅಂತೇಳಿ ಏನು ಮಾಡಿ ಸಾವಯವನ್ನ ಬಿಟ್ಟು ಕೆಮಿಕಲ್ ಹಾಕಿ 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 ಇಳ್ಳು ತೆಗಿತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅಂದರೆ ಅಡಿಕೆಗೆ ಏನಾದರೂ ರೋಗ ಬಂತು, ಏನೋ ಕ್ವಾಲಿಟಿ ಬರೋದಿಲ್ಲ, ಮಾರ್ಕೆಟ್ ಆಟೋಮೆಟಿಕ್ ಬರುತ್ತೆ. ಬೆಲೆ ಇರುತ್ತೆ, ಕ್ವಾಲಿಟಿ ಬರಲಿಲ್ಲ, ಬೆಲೆ ಸಿಗೋದು. ಅದಕ್ಕೆ ನಾವಂತೇಳಿ ಒಂದು ಉಪವಾಗಿ ಏನಾದರೂ ಒಂದು ಹಾದಿ ಹುಡುಕಿ ಅಂತ ನಾವು ಒಂದೊಂದು ಈ ಥರ ಮಸಾಲೆ ಗಿಡಗಳು ಯಾವತ್ತೂ ಇವು ಮಾರ್ಕೆಟ್ ಇಳಿಯೋದಿಲ್ಲ. ಅದಕ್ಕೆ ನಾವು ಇದನ್ನು ಮಾಡಿ ಅಂತ ಹೇಳ್ತೇವೆ. ಓಕೆ ಸರ್, ಮತ್ತೆ ಯಾವ ಜಿಲ್ಲೆಯಲ್ಲಿ? ಮತ್ತೆ ಶಿವಮೊಗ್ಗ, ಆಮೇಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ, ಶಿರ್ಸಿ ಭಾಗದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಮತ್ತೀಗ ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಮಹಾರಾಷ್ಟ್ರ ಕೂಡ ಆ ವಾತಾವರಣಕ್ಕೆ ಹೊಂದುತ್ತೆ. ಹೆಚ್ಚಾಗಿ ಆಂಧ್ರದಲ್ಲಿ ಕೂಡ ಸ್ಟಾರ್ಟ್ ಆಗಿದೆ, ಬೆಂಗಳೂರಲ್ಲೂ ಕೂಡ ಮಾಡಿದೆ. ನಮ್ಮ ಕರ್ನಾಟಕದ ಭೂ ವಿಕಾಸ ಈ ರಾಜ್ಯದಲ್ಲಿ ಸುಮಾರು 4 ರಾಜ್ಯದಲ್ಲಿ ಮಾಡಿದೆ. 4 ರಾಜ್ಯ, ಬೆಂಗಳೂರು ಕೂಡ ಅಲ್ಲಿ ಮಾಡ್ತಾ ಇದ್ದೀವಿ, ಆಂಧ್ರದಲ್ಲಿ ಮಾಡ್ತಾ ಇದ್ದೀವಿ, ಮಹಾರಾಷ್ಟ್ರದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಎಲ್ಲಿ ಕೆಂಪು ಮಣ್ಣು ಇರುತ್ತೆ ಅಲ್ಲಿ ಜಾಸ್ತಿ ಮಾಡ್ತಾ ಇದ್ದೀವಿ. ಯಾಕೆ ಕೆಂಪು ಮಣ್ಣು ಪೂರಕವಾಗಿ ಕೆಲಸ ಮಾಡ್ತಾವು ಅನ್ನೋ ದೃಷ್ಟಿಯಿಂದ. ಅದ್ರ ಜೊತೆಗೆ ಇನ್ನೊಂದು ಹೇಳಿ, ನಾನು ಜಾಜಿಕಾಯಿ ಕೂಡ ಹಚ್ತೀವಿ. ನಾವು ಜಾಜಿಕಾಯಿ ಎಲ್ಲಿ ಹಚ್ತೀವಿ ಅಂತಂದ್ರೆ ಹೆಚ್ಚು ನೆರಳು ಬರ್ತಕ್ಕಂಥ ಭಾಗದಲ್ಲಿ ಹಚ್ತೀವಿ. ಸ್ವಲ್ಪ ಬಿಸಿಲಿಗೆ ತಡಿಲಾರದಂಥ ಗಿಡ ಇದು, ಬಿಸಿಲಿಗೆ ತಡ್ಕೊಳ್ಳೋದಿಲ್ಲ. ಹಚ್ಚಿದ್ರು ಕೂಡ ಅದಕ್ಕೆ ನಾವು ನೆರಳು ಮಾಡಿ ಅದಕ್ಕೆ ಹಚ್ಚಿದ್ರೆ ಆ ಜಾಜಿಕಾಯಿನ ಬೆಳಿಬೋದು. ಸ್ವಲ್ಪ ಅದ್ರೂ ಕೂಡ ದೊಡ್ಡ ಆದಾಯ ಬರ್ತಕ್ಕಂಥ ಗಿಡ. ಸ್ವಲ್ಪ ಈ ಶಿವಮೊಗ್ಗ ಬೆಲ್ಟು ಮತ್ತು ಶಿರ್ಸಿ ಬೆಲ್ಟು ಆ ಕಡೆ ಎಲ್ಲ ಜಾಜಿಕಾಯಿ ಮಾಡ್ತೇವೆ. ಅದು ಕೂಡ ಗ್ರಾಫ್ಟೆಡ್ಡೇ. ನಾವು ವಿಶೇಷವಾಗಿ ನಾವು ಇದರಲ್ಲಿ ದಾಲ್ಚಿನ್ನಿ ಕೂಡ ಗ್ರಾಫ್ಟೆಡ್ಡೇ, ಜಾಜಿ ಕೂಡ ಗ್ರಾಫ್ಟೆಡ್ಡೇ. ಎಲ್ಲ ಗ್ರಾಫ್ಟೆಡ್ ಗಿಡ ಹಚ್ಚೋದ್ರಿಂದ ಬೇಗ ಆದಾಯ ಬರುತ್ತೆ, ಒಳ್ಳೆ ಕ್ವಾಲಿಟಿ ಬರ್ತಕ್ಕಂಥ ಗಿಡಗಳನ್ನು ಕೊಡ್ತಾರೆ. ವೀರೇಶ್ ಅವರ, ಈಗ ನಿಮ್ಮ ಹತ್ರ ಯಾವ ಪ್ರಕಾರದ ಸಸ್ಯಗಳಿದಾವೆ, ಏನೇನು ಸಿಗ್ತಾವೆ ರೈತರಿಗೆ? ಸರ್, ಮೊದಲಿಗೆಲ್ಲ ನಾವು ಕಾಡನ್ನೇ ಬಂದ್ವಿ. ಅದಾದ್ಮೇಲೆ ಇವಾಗಿನ ಹೊಸ ಯುಗದಲ್ಲಿ ಇರೋದು ಭೂ ವಿಕಾಸ ಏನಿದೆ ಅಂತ ಹೇಳಿದ್ರೆ, ಏನು ನಾವು ರೈತರಿಗೆ ಕೊಡ್ತೀವಿ ಗಿಡಗಳು ಅವನಿಗೆ ಲಾಭದಾಯಕವಾಗಿ ಇರಬೇಕಂತ ಹೇಳಿ ಅದರಲ್ಲೇ ನಾವು ಯಾವ್ಯಾವ ವಿಧ ಅಂತ ನೀವು ಬಿಡಿಸಿ ಹೇಳಿದ್ರೆ ಯಾವ ರೈತರಿಗೆ ಯಾವ್ದು ನೀಡಿದೆ ಅಂತ ನಿಮ್ಮ ಈಗ ನಾವು ತೆಂಗಲ್ಲಿ ಪಾಲಿನೇಷನ್ ಪ್ಲಾಂಟ್ಸ್ ಅನ್ನ ಮಾಡ್ತಾ ಇದ್ದೀವಿ. ಈಗ ನಾರ್ಮಲ್ ಆಗಿ ಹೈಬ್ರಿಡ್ ಪ್ಲಾಂಟ್ಸ್ ಅಂತ ಎಲ್ಲರೂ ಕೊಡ್ತಾ ಇದ್ದಾರೆ, ಅಥವಾ ವೆರೈಟೀಸ್ ಅಂತ ಹೇಳ್ತಾ ಇದ್ದಾರೆ, MGD MYD ಆ ಥರ. ನಮ್ಮದು ಪಾಲಿನೇಟೆಡ್ ಅಂತ ಹೇಳಿದ್ರೆ 2 ಫ್ಲವರಿಂದ ಮಿಕ್ಸ್ ಮಾಡಿ ಪಾಲಿನೇಷನ್ ಫಿಮೇಲ್ ಮೇಲ್ ಮಾಡಿದ ಅವಾಗಂತೆ 100% ರಿಸಲ್ಟ್ ಬರುತ್ತೆ. ಅದು ಏನಾಗುತ್ತೆ ಅಂದರೆ ಒಂದು ಇಳ್ಳು ಚೆನ್ನಾಗಿ ಬರುತ್ತೆ, ಇಳ್ಳು ಚೆನ್ನಾಗಿರುತ್ತೆ, ಮತ್ತು ರೈತರಿಗೆ ಏನಾಗುತ್ತೆ ಲಾಭದಾಯಕವಾಗಿರುತ್ತದೆ. ಈಗ ರೈತ ಏನು ನೋಡ್ತಾ ಇದ್ದಾನೆ ಅಂದರೆ ಕಡಿಮೆ ಟೈಮಲ್ಲಿ ನಮ್ಗೆ ಆದಾಯ ಬರಬೇಕು ಅನ್ನೋದಷ್ಟೇ. ಅಂದರೆ ಹೈಬ್ರಿಡ್ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಅದರೊಳಗೆ ನಾವು ತೆಂಗು, ಅಡಿಕೆಯಲ್ಲೂ ಕೂಡ ಹೈಬ್ರಿಡ್ ಬಂದು ಮಾಡ್ತಾ ಇದ್ದೀವಿ. ಅದರ ನೆಕ್ಸ್ಟ್ ಈಗ ಬಂದು ದಾಲ್ಚಿನ್ನಿ, ಅದರಲ್ಲೂ ಕೂಡ ಬೀಜದ್ದು ಇದೆ, ಕ್ಲೋನಿಂಗು ಇದೆ, ಕಸಿದು ಇರುತ್ತೆ. ಬಟ್ ಕೆಲವೊಬ್ರು ಏನಂತಾರೆ, ನಮಗೆ ಕಾಸ್ಟ್ ವೈಸ್ ಅಂತ ಬರುತ್ತೆ ರೈತರಿಗೆ, ಇಲ್ಲ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ, ಆವಾಗ ಬೀಜದ್ದು ಕೊಡ್ತೀವಿ, ಇಲ್ಲ ಅನ್ನಲ್ಲ. ಬಟ್ ನಾವೇನಂತೀವಿ, ಕಡಿಮೆ ಹಚ್ಚಿದ್ರು ಚಿಂತಿಲ್ಲ, ಕಸಿದು ಹಚ್ಚಿದ್ರೆ ನಿಮಗೆ ಎಷ್ಟು ನೀವು 100 ಹಚ್ಚೋ ಬದಲು ಇದನ್ನು 20 ಹಚ್ಚಿ ನಿಮ್ಗೆ ಅಷ್ಟೇ ಈಕ್ವಲೆಂಟ್ ಲಾಭ ಬರುತ್ತೆ, ಕಸಿದು ಹಚ್ಚಿ ಅಂತ. ಅದೇ ಜಾಜಿಕಾಯಲ್ಲೂ ಕೂಡ ಬೀಜದ್ದು ಇರುತ್ತೆ, ಕಸಿದು ಇರುತ್ತೆ ಸರ್. ಅದಕ್ಕೆ ನಾವು ಕಸಿದೆ ಆಲ್ಮೋಸ್ಟ್ ಏನೇ ಮಾಡಿದರೂ ಕೂಡ ನಮಗೆ ಡಾಫ್ ಇರಬೇಕು. ಅಂದರೆ ಹೈ ಡೆನ್ಸಿಟಿಯಲ್ಲಿ ಬೆಳೆದ್ರಾಗ ಕೆಲವೊಬ್ರದ್ದು 1 ಎಕರೆ ಇರುತ್ತೆ, ಕೆಲವೊಬ್ರು 10 ಎಕರೆ ಇರುತ್ತೆ. ಕೆಲವೊಬ್ರು ರೈತ 1 ಎಕರೆ ಮಾಡೋಂಗೆ ಬಹಳ ಆಸಕ್ತಿ ಇರುತ್ತೆ, 10 ಎಕರೆ ಮಾಡೋಂಗೆ ಆಸಕ್ತಿ ಇರೋದಿಲ್ಲ. ಅದಕ್ಕೆ 1 ಎಕರೆ ಮಾಡಿದ್ರು ಕೂಡ 10 ಎಕರೆ ಏನು ಬೆಳಿತಾನೆ ಲಾಭ ನೀನು 1 ಎಕರೆಲ್ಲೇ ಮಾಡು ಅನ್ನೋದು ನಮ್ಮ ಕಾನ್ಸೆಪ್ಟ್. ಏನೇನು ಸಿಗುತ್ತೆ ಅಂತ ಮಸಾಲೆ ಸಿಗ್ತವೆ, ಹಣ್ಣಿನಗಳು ಎಲ್ಲ ಥರ ಸಿಗ್ತಾವೆ ಸರ್. ಲೆಮನ್ ಇರ್ಬೋದು, ಆಮೇಲೆ ನೀವು ಬಾಳೆ, ಟಿಶ್ಯೂ ಕಲ್ಚರ್ ಬಾಳೆ ನಮ್ಮದೇ ಸ್ವಂತ ಇದೆ. ಅದರಲ್ಲಿ
G9 ಮತ್ತು ಏಲಕ್ಕಿ ಸಸಿ ಅಂತ ನಾವು ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು ನಿಮಗೆ ಹಣ್ಣಿನ ಗಿಡದಲ್ಲಿ ನಮ್ಮ ಮ್ಯಾಂಗೋ ಅಲ್ಲಿ 11 ವೆರೈಟಿಗಳು ಇದ್ದಾವೆ. ಹೊರಗಡೆ ದೇಶದ್ದು ಕೆಲವೊಂದು ಇದ್ದಾವೆ, ಅಥವಾ ನಾವು ಲೋಕಲಲ್ಲಿ ಏನು ಕೆಲವೊಬ್ಬರು ರೈತರು ಕೇಳ್ತಾರೆ ಅದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಹಲ್ಸು ಅಂತ ಬರುತ್ತೆ, ಹಲ್ಸಲ್ಲೂ ಕೂಡ ಕೆಲವೊಂದು ಕಮರ್ಷಿಯಲ್ ಹಲ್ಸ್ಗಳು ಇದ್ದಾವೆ, ಗಿಡಗಳು ಇದ್ದಾವೆ. ಆಮೇಲೆ ಬೌಂಡ್ರಿ ಹಚ್ಚುವಂಥ ಗಿಡಗಳು ಇದ್ದಾವೆ. ಅದಾದಮೇಲೆ ನಮಗೆ ಹುಣಸೆ ಇರ್ಬೋದು, ಕೆಲವೊಬ್ಬರಿಗೆ ನೀರೇ ಇರಲ್ಲ, ಅಂಥ ರೈತರು ಕೇಳಿದಾಗ ನಾವು ಹುಣಸೆನ ರೆಕಮೆಂಡ್ ಮಾಡ್ತೀವಿ. ಹುಣಸೆ ಗಿಡ ಹಚ್ಚಿ ಒಳ್ಳೆ ಲಾಭದಾಯಕವಾಗಿದೆ ಅಂತ ಹೇಳ್ತೀವಿ. ಕಾಡು ಗಿಡ ಅಂತ ಹೋದಾಗ ಮಹಾಗನಿ ಇರ್ಬೋದು, ಶ್ರೀಗಂಧ ಇರ್ಬೋದು, ರಕ್ತಚಂದನ ಇರ್ಬೋದು. ಅದೇ ಹೋಗ್ತಾ ಹೋಗ್ತಾ ಕೆಲವೊಬ್ಬರಿಗೆ ಹಾಬಿ ಅಂತ ಇರುತ್ತೆ, ಕೆಲವೊಬ್ಬರಿಗೆ ಫ್ರೂಟ್ ಪ್ಲಾಂಟ್ಸ್ ಹೆಂಗಿರ್ಬೇಕಂತ ಹೇಳಿದ್ರೆ ಅವ್ರದ್ದು ಮನೆಯಲ್ಲೇ ನಮಗೆ ಮನೆ ಫ್ಲೋರ್ ಮೇಲೆ ಹಚ್ಚುವಂಥ ಗಿಡಗಳು. ಅದರಲ್ಲೇ ಈಗ ಮ್ಯಾಂಗೋ ಅಲ್ಲಿ ಕೆಲವೊಂದು ಅಪ್ಗ್ರೇಡೆಡ್ ಬಂದಿದ್ದಾವೆ. ಆಲ್ ಟೈಮ್ ಮ್ಯಾಂಗೋ ಅಂತ ಬಂದಿದೆ, ಅದು ಚಿಕ್ಕ ಮರದಲ್ಲೇ ಹಣ್ಣು ಬಿಡುವಂಥದ್ದು. ಆಲ್ ಟೈಮ್ ಲೆಮನ್ನು, ಸ್ಟಾರ್ ಫ್ರೂಟು, ಆಮೇಲೆ ಚೆರಿ, ಈ ಥರ ಬಟರ್ ಫ್ರೂಟ್ ಇರ್ಬೋದು. ಈ ಥರ ತುಂಬ ಹಣ್ಣು ವಿಧಗಳನ್ನ ನಾವು ಇಟ್ಟಿದ್ದೀವಿ. ಈಗ ಕೆಲವೊಂದನ್ನು ನಾವು ಹಾಬಿ ಮಾಡೋದು ಕೇಳೋದು, ಕೆಲವೊಂದು ಕಮರ್ಷಿಯಲ್ ಕ್ರಾಪ್, ಎರಡೂ ಇದೆ. ರೈತರು ಯಾವುದೇ ಕೇಳಿ. ಇನ್ನು ಮಹದೇಶ್ವರ್ ಸರ್, ಈಗ ನೀವೇನು ಇನ್ನೊಂದ್ರ ಜೊತೆಗೆ ಇನ್ನೊಂದು ಸಂಕಲ್ಪ ಮಾಡಿದ್ದೀನಿ, 1 ಲಕ್ಷ ಗಿಡಗಳನ್ನು ನಾವು ನಮ್ಮ ಭೂ ವಿಕಾಸದಿಂದ ಉಚಿತವಾಗಿ ಕೊಡಬೇಕು ಅಂತ ಪ್ಲ್ಯಾನ್. ಯಾಕೆ? ಅದು ಯಾವ ಗಿಡ, ಅದರಿಂದ ಏನು ಲಾಭ, ಉಚಿತವಾಗಿ ಕೊಟ್ಟರೆ ಏನಾಗ್ಬೋದು? ಈಗ ಏನಾಗ್ತದಂದರೆ, ನಾನು ಮೊದಲಿಗೆ ಉಚಿತವಾಗಿ ಕೊಟ್ಟಾಗ ಅದು ಜನ ಹಚ್ಚಲಿಲ್ಲ ಅಂತ ಕಾನ್ಸೆಪ್ಟ್ ಇತ್ತು. ಓಕೆ. ಆದರೆ ಇಲ್ಲೊಂದು ಉದ್ದೇಶ ಇಟ್ಟಿದ್ದೀವಿ. ನಾವೇನು ಹೇಳ್ತಾ ಇದ್ದೀವಿ, ಜನರಿಗೆ ಮನನ ಮಾಡ್ತಾ ಇದ್ದೀವಿ. 3 ವರ್ಷದ ಒಳಗಿನ ಮಗುವಿನ ಹೆಸರಿನಿಂದ ಅದನ್ನ ಅಗ್ರಿಮೆಂಟ್ ಮಾಡ್ಕೋತೀವಿ ಅವ್ರಿಗೆ. 3 ವರ್ಷದ ಮಗು ಹೆಣ್ಣಿರಲಿ ಗಂಡಿರಲಿ, ಆ ಮಗುವಿನ ಹೆಸರಲ್ಲೇ 111 ಗಿಡಗಳನ್ನು ಲಂಬು ಅಂತಕ್ಕಂಥ 365 ದಿನ ಹಸಿರಿರುತ್ತೆ, ಮತ್ತು ಅದಕ್ಕೆ ನೀರು ಕಡಿಮೆ ಹಾಕಬೇಕು. ಎಲ್ಲ ಭೂಮಿಗೂ ಹೊಂದಾಣಿಕೆ ಆಗ್ತದೆ. ಅವ್ರ ಮನೆಯ ಸುತ್ತಲೂ ಹಚ್ಬೋದು. ಅವ್ರು 111 ಗಿಡ ಇದ್ದರೆ ಕೇವಲ 5 ಫುಟಿಗೆ ಒಂದು ಹಚ್ಚಿದ್ರು ಬರುತ್ತೆ, 6 ಫುಟಿಗೆ ಹಚ್ಬೋದು, 10 ಫುಟಿಗೆ ಹಚ್ಬೋದು. ಒಂದು 2 ವರ್ಷ ನೀರು ಕೊಟ್ಟರೆ ಸಾಕು, ಮುಂದಿನ ದಿವಸ ಬರೀ ಯಾವ್ದಾರು ಒಂದು ಹರಿ ನೀರು ಬಿಟ್ಟರೆ ಸಾಕು, ಮಳೆಗಾಲದಲ್ಲೇ ಬರ್ತಕ್ಕಂಥ ಗಿಡ. ಈ 111 ಗಿಡಗಳನ್ನ ಹಚ್ಚಿದರೆ ಒಂದು ಮಗುವಿನ ಹೆಸರಲ್ಲೇ 15 ವರ್ಷಕ್ಕೆ ಒಂದು ಗಿಡದಿಂದ 25,000 ರೂಪಾಯಿ ಆದಾಯ ಬರುತ್ತೆ. 25,000 ಇಟ್ಟು 100 ಅನ್ನೋದು ಒಂದು 20ರಿಂದ 25 ಲಕ್ಷ ರೂಪಾಯಿ ಆ ಮಗುಗೆ ಕೊಡಬೇಕು. ಅವನು ಈ 111 ಸಸಿ ಹಚ್ಚಲಿಕ್ಕೆ ಎಷ್ಟು ಬೇಕು ಜಾಗ? ಒಂದು ಹೇಳಿಲ್ಲ, 5 ರನ್ನಿಂಗ್ ಲೆಂತಲ್ಲಿ 5 ಫುಟಿಗೆ ಒಂದು 6 ಫುಟಿಗೆ ಹಚ್ಚಿದ್ರೆ ಅದು ಎಷ್ಟೇ, ಒಂದು 111 ಇಂಟು 5 ಆದರೆ ಅಷ್ಟು ರನ್ನಿಂಗ್ ಲೆಂತ್. ಅಂದರೆ 600 ಫೀಟ್ ಆಗ್ಬೋದು. ಅಥವಾ ಅಡಿಕೆ ಸುತ್ತಲೂ ಹಚ್ಬೋದು, ನೆರಳಿಗೆ ಅಂತೇಳಿ ಅಡಿಕೆ ಸುತ್ತಲೂ ಹಚ್ಬೋದು, ತೋಟ ಸುತ್ತಲೂ ಹಚ್ಬೋದು. ಅಥವಾ ಲೈವ್ ಬೇಲಿ ಅಂದರೆ ಈಗ ನನಗೆ ಬೇಲಿ ಹಾಕಕ್ಕೆ ಏನಿಲ್ಲಪ್ಪ ಹೊಲಕ್ಕೆ, ಇದನ್ನ ಬೇಲಿ ಹಚ್ಕೋಬೋದು. ಬೇಲಿ ಆಗತ್ತೆ, ಬೇಲಿನ ಹಚ್ಬಿಟ್ಟು ಬೇಲಿ ಆಗತ್ತೆ. ಬೇಲಿ ಅಂದರೆ 1 ವರ್ಷಕ್ಕೆ 12 ಫುಟ್ ಎತ್ತರ ಆಗತ್ತದು. 1 ವರ್ಷಕ್ಕೆ 12 ಫುಟ್ ಎತ್ತರ ಆಗತ್ತೆ. ಅದಕ್ಕೆ ನೀವು ತಂತಿ ಹಾಕೊಂಡ್ಬಿಟ್ಟು ಬೇಲಿ ಆಯ್ತು. ಈ ಥರ ಬೇಲಿ ಹಚ್ಚಿದ್ರು ಕೂಡ ಇದೊಂದು ಸಣ್ಣ ಕಾಡು, 111 ಗಿಡ 15 ವರ್ಷದವರೆಗೂ ಆಕ್ಸಿಜನ್ ಕೊಡುತ್ತೆ ಆ ಮಗುವಿನ ಹೆಸರಲ್ಲಿ. ನೀ ಕಡಿಬೋದು, ಬಿಡಪ್ಪ ನಾನು ಒಳ್ಳೇದಾಕಂದ್ರೆ ಬಿಡ್ಬೋದು. ನಮ್ಮ ಉದ್ದೇಶ ಏನಿದೆ, 111 ಗಿಡ ಇಂಟು ಒಂದು 1 ಲಕ್ಷ ಗಿಡ ಕೊಡ್ತೇವೆ ಅಂತಂದರೆ, ಈ ವರ್ಷ 1 ಲಕ್ಷ ಕೊಟ್ಟರೆ ಮುಂದಿನ ವರ್ಷ ನಮ್ಗೇನೋ ದೇವ್ರು ಒಳ್ಳೇದು ಮಾಡೋದು 2 ಲಕ್ಷ ಕೊಡ್ತೀವಿ. ಒಟ್ಟಾರೆ ಒಂದಿನ ನಾವು ಜೀವಂತವಾಗಿರೋ 1 ಕೋಟಿ ಗಿಡ ಹಚ್ಚಬೇಕಂತ ವಿಚಾರ. 1 ಕೋಟಿ ಗಿಡ ನನ್ನ ಆದಾಯದ ಕೋಟಿ ವೃಕ್ಷ ಅಭಿಯಾನ. ಅಂದರೆ 1 ಕೋಟಿ ಗಿಡ ಯಾಕೆ ಹಚ್ಬೇಕಂತಂದರೆ, ನಾನಿಲ್ಲ ಅಂದರೆ ಆ ಕೋಟಿ ಗಿಡ ನನ್ನ ಭೂಮಿ ಮೇಲೆ ಇರ್ತದೆ, ನಾನು ಇರುವವರೆಗೂ ಇರ್ತದೆ. ಈ ಥರ ಹಚ್ಚಬೇಕನ್ನೋ ವಿಚಾರದಲ್ಲಿ ಪ್ರಾರಂಭ ಮಾಡಿದ್ವಿ. ನಿಮ್ಮಂಥವ್ರು ಒಂದು ಇತ್ತಂದರೆ ನಾವು ಇನ್ನು ವೀರೇಶ್ವರೇ, ಕಮರ್ಷಿಯಲ್ ಆಗಿ ಮತ್ತೆ ನಿಮ್ಮ ಹತ್ರ ಏನಾದರೂ ಮಟೀರಿಯಲ್ಸ್ ರೈತರು ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅಥವಾ ಈ ಔಷಧ ವಿಚಾರಗಳಾಗಿರ್ಬೋದು, ಅದೇನಾದರೂ ಬೇಗ ಈಗ ನಾವೇನು ಮಾಡ್ತಾ ಇದೀವಿ ಅಂದರೆ, ರೈತರಿಗೆ ಕೆಲವೊಬ್ಬರಿಗೆ ಏನಾಗಿರ್ತದೆ ಬಿಜಿ ಶೆಡ್ಯೂಲ್ ಅಂತ ಇರುತ್ತೆ. ಅದಕ್ಕೆ ಅಂಥ ವ್ಯಕ್ತಿಗಳಿಗೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಕಡೆಯಿಂದನೇ ಪ್ಲಾಂಟ್ಸ್ ಕೊಟ್ಟು ಅದಕ್ಕೆ ಮಾರ್ಗದರ್ಶನ, ಆಮೇಲೆ ಒಂದು ಲೈನೌಟ್ ಇರ್ಬೋದು, ಅದ್ರ ಎಷ್ಟು ಗುಡ್ ಅದು ಕಂಪ್ಲೀಟ್ ಮಾರ್ಗದರ್ಶನ ಕೊಟ್ಟು, ಅದಕ್ಕೆ ನಮ್ದೇನು ಕಾನ್ಸೆಪ್ಟ್ ಇದೆ ಅಂದರೆ ವಿಷಮುಕ್ತ ಭಾರತ ಅನ್ನೋದು ಇದೆಯಲ್ಲ, ಸಾವಯವ ಗೊಬ್ಬರ ಕೊಡೋದು, ಯಾವ್ಯಾವ ಗಿಡಕ್ಕೆ ಯಾವ ರೀತಿ ಸ್ಪ್ರೇ ಮಾಡಬೇಕು ಅದ್ರ ಕಂಪ್ಲೀಟ್ ನಮ್ಮದೇ ಮಾರ್ಗದರ್ಶನ ಕೊಟ್ಟು, ನಾವೇ ಹೋಗಿ ಅವ್ರಿಗೆ ಕನ್ಸಲ್ಟ್ ಮಾಡಿ ಕಂಪ್ಲೀಟ್ ಒಂದು 1 ಇಯರ್ವರೆಗೂ ಕನ್ಸಲ್ಟ್ ಮಾಡಿ ಇಲ್ಡ್ ಬರೋವರೆಗೂ ನಮ್ಮ ಸಪೋರ್ಟ್ ಇರುತ್ತೆ. ಇಲ್ಡ್ ಬಂದಮೇಲೆ ಅದು ಮಾರ್ಕೆಟು ನಾವು ಫೀಸ್ ಸಿಸ್ಟಮ್ ಎಲ್ಲ ಹೆಂಗಿರುತ್ತೆ? ನಾವು ಫೀಸ್ ಸಿಸ್ಟಮ್ ಹೇಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಕೆಲವೊಂದು ರಿಕ್ವೈರ್ಮೆಂಟ್ ಮೇಲೆ ಅವ್ರು ಏನೇನು ಗಿಡಗಳು ಕೇಳ್ತಾರೆ ಅದ್ರ ಮೇಲೆ ಆದಾಯ. ಸರ್ ಹೆಂಗಿರುತ್ತದೆ ಅಂದರೆ, ಅವ್ರಿಗೇನು ಬೇಕು ಅಂತ ಹೇಳಿದರೆ ನಮಗೆ ಆ ರೀತಿಯಲ್ಲಿ ನಮ್ದು ಕೊಟೇಶನ್ ಪ್ಲಾನ್ಸ್ ಇರುತ್ತೆ. ಅವ್ರು ಯಾವ ರೀತಿ ಬೇಕಂದ್ರೆ ಆ ಥರ ನಾವು ಬ್ಲೂ ಪ್ರಿಂಟ್ ಫಸ್ಟ್ಗೆ ರೆಡಿ ಮಾಡಿ, ಸರ್ ಇನ್ವೆಸ್ಟ್ಮೆಂಟ್ ಇಷ್ಟಾಗುತ್ತೆ, ನಿಮ್ಮ ರಿಟರ್ನ್ ಇಷ್ಟು ಬರುತ್ತೆ, ಏನು ಕಂಡೀಷನ್ಸ್ ಎಲ್ಲ ಹೇಳ್ತೀವಿ ಅವರಿಗೆ, ಎಲ್ಲ ಅದ್ರ ಬಗ್ಗೆ ಎಲ್ಲ ತಿಳಿಸ್. ಸರ್ ಮಾರ್ಕೆಟಿಂಗ್ ವಿಚಾರ ಅದೊಂಚೂರು ಬೇಗ.
ಅಂದ್ರೆ ಅದು ಈಗೇನಾಗಿದೆ ಮಾರ್ಕೆಟಿಂಗಲ್ಲಿ 3 ವರ್ಷ ನಂತರ ಬೈಬ್ಯಾಕ್ಗಳದು ಬೈಬ್ಯಾಕ್ ಜನಗಳು ಕೇಳ್ತಾರೆ. ಈ ನಾವೇನು ಹಚ್ಚತಕ್ಕಂಥ ಗಿಡಕ್ಕೆ ಬೈಬ್ಯಾಕ್ ಬೇಕಾಗಿಲ್ಲ, ಅಷ್ಟೊಂದು ಡಿಮ್ಯಾಂಡ್ ಇರ್ತಕ್ಕಂಥ ಗೋಲ್ಡ್ ರೇಟ್ ಇದ್ದಂಗೆ, ಗೋಲ್ಡ್ ಇದ್ದಂಗೆ. ಈಗ ನಾವು ಹಾಲ್ಮಾರ್ಕ್ ಇದ್ದಂಗೆ. ಹಾಂ, ಯಾಕಂತಂದ್ರೆ ಇದು ಅವ್ರು ನಮ್ಗೆ ಕದ್ದ ಮಾರ್ತಾರೆ. ಮೊನ್ನೆ ಒಂದು ಕಡೆ ನಾವು ಹಂಗೆ ನೋಡಕ್ಕೆ ಹೋದಾಗ ಒಂದು ರೈತ 1700 ರೂಪಾಯಿ ಕೇಳಿದ್ರು, ನನಗೊಬ್ರು ಕೇಳಿದ್ರು ಅದೇ ನನಗೆ 2400 ತಂದು ಕೊಡ್ರಿ ಅಂದ್ರೆ 2400 ರೂಪಾಯಿ ಪರ್ ಕೆ ಜಿ. ಈ ಥರ ಮಾರ್ಕೆಟ್ ಇರ್ತಾರೆ. ಇದು ಪ್ರತಿಯೊಂದು ಮನೆಯಲ್ಲಿ ಒಂದು ಪೇರ್ಲಣ್ಣು ಬಾಳೆಹಣ್ಣು ಇರ್ತದೋ ಗೊತ್ತಿಲ್ಲ, ಪ್ರತಿಯೊಂದು ಮನೆ ಮಸಾಲೆ ಇರ್ತದೆ. ಹೀಗಾಗಿ ಅವಶ್ಯಕತೆ ಇರತಕ್ಕಂಥ ವಸ್ತುಗಳನ್ನ ಬೆಳೆದ್ರೆ ಖಂಡಿತವಾಗಿಯೂ ಇದಕ್ಕೆ ಮಾರ್ಕೆಟ್ ಇರುತ್ತೆ. ಅಕಸ್ಮಾತ್ ಮಾರ್ಕೆಟ್ ಸಿಗಲಿಲ್ಲ ಅಂದ್ರೆ ಬೈಬ್ಯಾಕ್ ಕೂಡ ನಾವು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ. ನಮ್ದು 500 ಎಕರೆ ಯಾಕೆ ಇಟ್ಟಿದ್ದೀವಿ ಅಂದ್ರೆ 500 ಎಕರೆಯಿಂದ ತೊಗೊಂಡಂತ ಮುಂದೆ ನಾವು ಫಾರಿನ್ ಎಕ್ಸ್ಚೇಂಜ್ ಕೂಡ ನಾವು ಮಾಡಬೇಕಂತ ವಿಚಾರ. ಎಕ್ಸ್ಪೋರ್ಟ್. ಇನ್ನು ಕೊನೆಯದಾಗಿ ಏನಾದರೂ ವೀಕ್ಷಕರಿಗೆ ಮೂಲಕ ಹೇಳೋದಿದ್ರೆ, ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ನಾವು ರೈತರಿಗೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಫಸ್ಟು ಯಾವುದೇ ಒಂದು ಪ್ಲಾಂಟೇಶನ್ ಮಾಡಬೇಕಾದ್ರೆ ಮಣ್ಣು ಪರೀಕ್ಷೆ ಮಾಡಿ, ನೀರು ಪರೀಕ್ಷೆ ಮಾಡಿ ಫಸ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಲೋಕಲಲ್ಲಿ ಏನಾದರೂ ಬೆಳೆನ ವ್ಯಾಲ್ಯೂ ಯಾವುದಿದೆ, ಇನ್ ಕೇಸ್ ನಿಮ್ಮ ಹತ್ರ ಯಾವುದೂ ನಮ್ಗೆ ಇಲ್ಲಪ್ಪ ಕಮರ್ಷಿಯಲ್ ಕ್ರಾಪ್ ಮಾಡೋಕ್ಕಾಗಲ್ಲ, ಪ್ಲಾಂಟೇಶನ್ ಮಾಡ್ಬೇಕಂತ ಬಂದಾಗ ನಮ್ಮ ಹತ್ರ ಬಂದರೆ ನಿಮಗೆ ಫಸ್ಟು ನಾವೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ನಾಲೆಜ್ ಕೊಟ್ಟು, ಅದಾದ ಮೇಲೆ ನಿಮ್ಮ ಓಕೆ ಅಂದ ಮೇಲೆ ನಾವು ನಿಮಗೆಲ್ಲ ತಿಳಿಸ್ಕೊಟ್ಟು ನಮ್ಮ ಎಲ್ಲ ಥರನೂ ಮಾರ್ಗದರ್ಶನ ಸರ್. A to Z ಸರ್. ಎಸ್, ಥ್ಯಾಂಕ್ ಯು ವೀರೇಶ್ ಅವರೇ, ತುಂಬ ಮಾಹಿತಿ ಹಂಚ್ಕೊಂಡ್ರಿ ಸರ್. ನೀವೇನಾದರೂ ಹೇಳೋದಿದೆಯಾ? ನಂದು ಒಂದೇ ಉದ್ದೇಶ, ಈ ನಾಡನ್ನು ಕೃಷಿಯಲ್ಲಿ ಏನು ನಾವು ವಿಷಮುಕ್ತ ಭಾರತ ಮಾಡಬೇಕು. ಈ ನಾಡಿಗೆ ನೀವೇನಾದರೂ ಕೊಡೋದಾದರೆ ಮುಂದಿನ ಪೀಳಿಗೆಗೆ, ನಮ್ಮ ಸರ್ ಹೇಳ್ದ, ಆನಂದ ಸರ್ ಹೇಳ್ದಂಗೆ ನಾನು ಬದುಕ್ತೀನಿ ಸದ್ಯಕ್ಕೆ, ಮುಂದಿನ ಪೀಳಿಗೆ ಅದ್ರ ಮುಂದಿನ ಪೀಳಿಗೆ ಬದುಕು ಅಸಾಧ್ಯ ಅದ. ಅಷ್ಟೊಂದು ವಿಷವನ್ನು ನಾವು ಇದನ್ನು ಕೊಡ್ತಾ ಇದ್ದೇವೆ ಭೂಮಿಗೆ. ವಿಷವನ್ನು ಕೊಡೋದು ಕಮ್ಮಿ ಮಾಡಿ ಸಾವಯವದ ಕಡೆ ತಾವು ಗಮನ ಹರಿಸಿ ಸಾವಯವ ಗೊಬ್ಬರವನ್ನು ಕೊಟ್ಟು ಈ ಭೂಮಿನ ಉಳಿಸ್ರಿ, ಮುಂದಿನ ಪೀಳಿಗೆಯಲ್ಲಿ ಬದುಕಲಿ, ಜೊತೆಗೆ ಪರಿಸರವನ್ನು ಬೆಳೆಸ್ರಿ ಅಂತ ಹೇಳ್ತಾ ತಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಎಸ್, ಇವರು ಕೂಡ ಈ ಒಂದು ವಿಶೇಷವಾಗಿರುವಂಥ ಚರ್ಚೆಯಲ್ಲಿ ಭಾಗಿಯಾದ್ರಿ. ತಮ್ಮಿಬ್ಬರಿಗೂ ಧನ್ಯವಾದ ಸರ್. ಥ್ಯಾಂಕ್ ಯು. ಧನ್ಯವಾದ. ಎಸ್ ವೀಕ್ಷಕರು, ಇಷ್ಟೊತ್ತು ಅಪ್ಪ ಮಕ್ಕಳ ಈ ಭೂ ವಿಕಾಸ, ಭೂತಾಯಿಯ ಸೇವೆ ಬಗ್ಗೆ ತಾವು ಕೇಳಿದ್ರಿ. ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನ ಅವ್ರು ಹಂಚ್ಕೊಂಡ್ರು. ಖಂಡಿತವಾಗಿಯೂ ಆಧುನಿಕ ಯುಗದಲ್ಲಿ ಕೃಷಿ ಋಷಿ ಆಗಲಿಕ್ಕೆ ಹೊರಬೇಕನ್ನುವಂಥವರು, ಖುಷಿಯನ್ನ ಕಾಣಬೇಕನ್ನುವಂಥವರು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಆಸಕ್ತಿ ಇದ್ದಂತಹ ಗಿಡಗಳನ್ನ, ಸಸಿಗಳನ್ನ, ಹಣ್ಣಿನ ಗಿಡಗಳನ್ನ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಕೃಷಿ ವೈಖರಿ, ಅದಕ್ಕೆ ಮಾರ್ಗದರ್ಶನ ಕೂಡ ಅವ್ರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವ್ರನ್ನ ನೀವು ಕೂಡ ಸಂಪರ್ಕ ಮಾಡ್ತೀರಿ, ನಿಮ್ಮದೇ ಆಗಿರುವಂಥ ಕೃಷಿಯ ಖುಷಿಯನ್ನು ಕಾಣ್ತೀರಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀರಿ. ಅಲ್ಲಿವರೆಗೆ ನೋಡ್ತಾ ಇರಿ ರೈಸ್ ಆಫ್ ನ್ಯೂಸ್. ಇದು ಶುದ್ಧ ಸುದ್ದಿಗಳ ಶ್ರದ್ಧಾ ಸಂಗಮ. ನಮಸ್ಕಾರ.